SSLC ಮ್ಯಾಥಮೆಟಿಕ್ಸ್ 2025 ಮಾಡಲ್ ಕ್ವಶನ್ ಪೇಪರ್ 1 ಏನು KSEB ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದ್ರದ್ದು ಕೀ ಆನ್ಸರ್ಸನ್ನು ಈ ವಿಡಿಯೋಲಿ ನಾವು ಇವತ್ತು ನೋಡೋಣ. ಎಲ್ಲರೂ ಕೂಡ ವಿಡಿಯೋನು ಕಂಪ್ಲೀಟಾಗಿ ನೋಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ, ಅವ್ರಿಗೂ ಕೂಡ ಈ ಮಾಡಲ್ ಪೇಪರ್ದು ಆನ್ಸರ್ಸ್ ಗೊತ್ತಾಗಲಿ. ಸೊ ಬನ್ನಿ ಒನ್ ಬೈ ಒನ್ ಕ್ವಶನ್ ವೈಸ್ ಡಿಸ್ಕಷನ್ ಮಾಡೋಣ, ಯಾವ ಥರ ಆನ್ಸರ್ಸ್ ಬರುತ್ತೆ ಮತ್ತು ಏನು ಕರೆಕ್ಟಾಗಿರೋಂಥದ್ದು ಆನ್ಸರ್ ಅಂತ. ನೀವು ಈ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಈ ಎರಡೂ ಕೂಡ ನೀವು ಈ ಎರಡು ಪೇಪರ್ ಸಾಲ್ವ್ ಮಾಡಿ ನಿಮಗೆ ಇದರಲ್ಲಿ ಇಫ್ ಇನ್ ಕೇಸ್ ಔಟ್ ಆಫ್ ಔಟ್ ಬರ್ತಿದೆ 80 ಔಟ್ ಆಫ್ 80 ಬರ್ತಿದೆ ಈಗ ಅಂದರೆ ಯು ಹ್ಯಾವ್ 95% ಆಫ್ ಚಾನ್ಸಸ್ ಆಫ್ ಗೆಟಿಂಗ್ ಔಟ್ ಆಫ್ ಔಟ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಸೊ ಲೆಟ್ ಸಿ ವಾಟ್ ವಾಸ್ ದ ಕ್ವಶನ್ಸ್ ಆ್ಯಂಡ್ what is the answer for that one. So coming to the first main, that is multiple choice questions ಅಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಫಸ್ಟ್ ಕ್ವಶನ್, the HCF of 5 square into 2 and 2 square into 5 is 4 ಆಪ್ಷನ್ಸ್ ಇದೆ. ಈ 4 ಆಪ್ಷನ್ಸಲ್ಲಿ ಏನು ಆನ್ಸರ್ ಅಂತ ನಾವು ಚೆಕ್ ಮಾಡಬೇಕು. ಸೊ HCF ಫೈಂಡ್ ಔಟ್ ಮಾಡೋದು ಹೇಗೆ ನಿಮಗೆ ಗೊತ್ತಿದೆ ಆಲ್ರೆಡಿ. LCM ಮತ್ತು HCF ಫೈಂಡ್ ಔಟ್ ಮಾಡಬೇಕು ಯಾವಾಗ ಕಾಂಪೋಸಿಟ್ ನಂಬರ್ಸ್ ಕೊಟ್ಟಿರ್ತಾನೆ ಆವಾಗ. ಇವನು ಆಲ್ರೆಡಿ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಕೊಟ್ಬಿಟ್ಟಿದ್ದಾನೆ. ಸೊ ಡೈರೆಕ್ಟಾಗಿ ಇದರಲ್ಲಿ ನೀವು ಈ ಎರಡು ನಂಬರ್ಸಲ್ಲಿ ಯಾವುದು ಕಾಮನ್ ಇದೆ ಅಂತ ಚೂಸ್ ಮಾಡಬೇಕು. ಸಿ 5 ಸ್ಕ್ವೇರ್ ಅಂದರೆ 5 ಅನ್ನು 2 ಟೈಮ್ಸ್ ಬರ್ಕೋಬೋದು. 5 into 5 into 2 ಇದು ಆಯಿತು. ಇನ್ನೊಂದು ಯಾವುದಿದು 2 ಪವರ್ 5 ಇದೆ. 2 ಪವರ್ 5 ಅಂದರೆ ಏನು ಮಾಡ್ಬೋದು, 2 ಅನ್ನು 5 ಟೈಮ್ಸ್ ಬರ್ಕೋಬೇಕು. 2 into 2 into 2 into ಈ ಥರ. ಸೊ ದೇರ್ ಫೋರ್ ನಿಮಗೆ ಕಾಮನ್ ಸಿಗೋದು ಯಾವುದು, ಒಂದು 5 ಸಿಗುತ್ತೆ, ಇನ್ನೊಂದು 2 ಕಾಮನ್ ಸಿಗುತ್ತೆ. ಸೊ ದೇರ್ ಫೋರ್ ದ ಆಪ್ಷನ್ ಈಸ್ ಫಸ್ಟ್ ಆಪ್ಷನ್ ಎ, ದಟ್ ಈಸ್ 2 into 5. Okay, moving to the second question, that is the sum of n natural terms, the sum of n natural numbers is, that is ಯಾವುದು ಫಾರ್ಮುಲಾ, n into n plus 1 divided by 2. ನಿಮಗೆ ಎಲ್ಲ ಫಾರ್ಮುಲಾ ಗೊತ್ತಿದೆ. ಸೊ ದ ಥರ್ಡ್ ಕ್ವಶನ್ ಈಸ್ ಇನ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ a1x plus b1y plus c1 is equal to 0 and a2x plus b2y plus c2 is equal to 0. Which of the following situations cannot arise? ಯಾವ ಸಿಚುವೇಶನ್ ಇಲ್ಲಿ ಸ್ಯಾಟಿಸ್ಫೈ ಆಗಲ್ಲ ಅಥವಾ ಅರೈಸ್ ಆಗಲ್ಲ ಅಂದರೆ ಈ ಥರ ಕ್ವಶನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಲ್ಲಿ ನಿಮಗೆ ಗೊತ್ತಿದೆ. ಕೋಇನ್ಸಿಡೆಂಟ್ ಲೈನ್ಸ್ ಇದ್ದಾಗ ಯಾವುದು ಕಂಡೀಷನ್ ಏನು, ಪ್ಯಾರಲಲ್ ಲೈನ್ಸ್ ಇದ್ದರೆ ಏನು ಕಂಡೀಷನು, ಮತ್ತು ಅದೇ ರೀತಿಯಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದರೆ ಏನು ಕಂಡೀಷನ್ ಅಂತ. ಸೊ ಈ 3 ಕಂಡೀಷನ್ ಬಿಟ್ಟು ಇನ್ನು ಹೊಸ ಕಂಡೀಷನ್ ಏನಿದೆ ಅದು ಏನಾಗಲ್ಲ, ಇದಕ್ಕೆ ಮ್ಯಾಚ್ ಆಗಲ್ಲ. ದಟ್ ಈಸ್ ದ ಆಪ್ಷನ್ ಡಿ, a1 is equal to a2, b1 is equal to b2, c1 is equal to c2. ಇದೇನಾಗಲ್ಲ, ಈ 3ಅಲ್ಲೂ ಕೂಡ ಜಾಯಿನ್ ಆಗಲ್ಲ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಅಲ್ಲಿ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ದ ನಂಬರ್ ಆಫ್ zeros of the polynomial y is equal to p of x in the given graph is. ಗ್ರಾಫ್ ಕೊಟ್ಟಿದ್ದಾರೆ. ಈ ಗ್ರಾಫಲ್ಲಿ ಎಷ್ಟು ಕಡೆ ಎಕ್ಸ್ ಆಕ್ಸಿಸ್ ಮೇಲೆ ಗ್ರಾಫ್ ಪಾಯಿಂಟ್ ಟಚ್ ಆಗಿದೆ ಅಂತ ನಾವು ನೋಡಬೇಕು. ಸೊ 1 2 3. ಸೊ ದೇರ್ ಫಾರ್ ದ ಆನ್ಸರ್ ಈಸ್ 3. ನಂಬರ್ 5, x into x plus 2 is equal to 6 is a ಆಪ್ಷನ್ ಎ ಲೀನಿಯರ್ ಇಕ್ವೇಷನ್, ಬಿ ಕ್ವಾಡ್ರಾಟಿಕ್ ಇಕ್ವೇಷನ್, ಸಿ ಕ್ಯೂಬಿಕ್ ಪಾಲಿನಾಮಿಯಲ್, ಡಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಏನು ಯಾವ್ದು ಈಕ್ವೇಷನ್ನ ಪಾಲಿನಾಮಿಯಲ್ಲ, ಕ್ಯೂಬಿಕ್ಕಾ, ಕ್ವಾಡ್ರಾಟಿಕಾ ಅಂತ ಕೇಳಿದ್ದಾನೆ. ಮತ್ತು ನೀವು ಡೈರೆಕ್ಟಾಗಿ ಕ್ವಶನನ್ನು ನೋಡಿದ್ರೆ ಡಿಗ್ರಿ ಏನೂ ಇಲ್ಲ ಸರ್, ಡಿಗ್ರಿ ಪವರ್ 1 ಇದೆ, ಸೊ ದೇರ್ ಫಾರ್ ಲೀನಿಯರ್ ಈಕ್ವೇಷನ್ ಅಂತ ಬರೀತೀರಾ. ಬಟ್ ಇಟ್ ಈಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಫಸ್ಟು ಯಾವಾಗಲೂ ನಾವು ಈಕ್ವೇಷನನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಫಸ್ಟ್ ರಿಡ್ಯೂಸ್ ಮಾಡ್ಕೋಬೇಕು, ಆಮೇಲೆ ವಿ ಶುಡ್ ಚೆಕ್ ವೆದರ್ ದ ಡಿಗ್ರಿ ಯಾವುದಿದೆ, ಎಷ್ಟು ಕ್ವಾಡ್ರಾಟಿಕಾ, ಕ್ಯೂಬಿಕಾ, ಲೀನಿಯರ್ ಅಂತ ಆಮೇಲೆ ನಮಗೆ ಗೊತ್ತಾಗುತ್ತೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 6. ಇನ್ ಅ ಫಿಗರ್, ಆ ಫಿಗರ್ ಕೊಟ್ಟಿದ್ದಾರೆ ನೋಡಿ, PQR is similar to ABC. ಈಗ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ. ಸಿ ಯಾವಾಗ ಟ್ರಯಾಂಗಲ್ಸ್ ಕೊಡ್ತಾನೆ ನಿಮಗೆ ಒಂದು ತಲೆಯಲ್ಲಿರಬೇಕು, ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅಂತ ಕೊಡ್ತಿದ್ದಾನೆ ಅಂದರೆ ಅದು ಎ ಸಿಮಿಲಾರಿಟಿ ಕ್ರೈಟೀರಿಯಾನೇ ಆಗಿರುತ್ತೆ. ಸೊ ಅದ್ರ ಪ್ರಕಾರ ಏನು, ಇಫ್ ದ 2 triangles are similar then their corresponding sides are in the same proportion ಆ್ಯಂಡ್ ಹೆನ್ಸ್ ದ 2 triangles are similar ಅಂತ ಒಂದು ಸ್ಟೇಟ್ಮೆಂಟ್ ಇರೋಂಥದ್ದು. ಯಾವುದು, ಎ ಸಿಮಿಲಾರಿಟಿ ಕ್ರೈಟೀರಿಯಾ ಒಂದದು. ಅದೇ ರೀತಿಯಲ್ಲಿ 2 ಲೈನ್ಸ್ ಪ್ಯಾರಲಲ್ ಇದೆ ಅಂತ ಯಾವಾಗ ಒಂದು ಟ್ರಯಾಂಗಲಲ್ಲಿ ಕೊಟ್ಬಿಡ್ತಾನೆ ಆವಾಗ ನಿಮ್ಗೆ ತಲೆಯಲ್ಲಿ ಬರಬೇಕು, ಇಲ್ಲಿ ನಾವೇನು ಮಾಡಬೇಕು, BPT ಥಿಯರಮ್ ಯೂಸ್ ಮಾಡಬಹುದಾ ಅಂತ ಫಸ್ಟ್ ನಿಮಗೆ ಕ್ವಶನ್ ಬರಬೇಕು. ಸೊ ಯಾವಾಗೆಲ್ಲ ಟ್ರಯಾಂಗಲ್ಸ್ ಲೆಸನ್ ಬರುತ್ತೆ ಫಸ್ಟ್ ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾವುದು ಏನು ಕೇಳ್ತಿದ್ದಾನೆ ಮತ್ತು ಏನು ಮಾಡ್ಬೋದು ಇಲ್ಲಿ ಅಂತ. ಸೊ ಇಲ್ಲಿ ಏನು ಕೇಳ್ತಿದ್ದಾನೆ ಅಂದರೆ ದ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು. ಸೊ ಇಲ್ಲಿ ಫಿಗರನ್ನು ಉಲ್ಟಾ ಸೀದಾ ಮಾಡಿ ಕೊಟ್ಟವನೆ. ಸೊ ನಾವು ಅದಕ್ಕೆ ಸಿಮಿಲರ್ ಇರೋದು ನೋಡಬಾರ್ದು. ಅಲ್ಲಿ ಏನು ಕೊಟ್ಟವನೆ, ಯಾವುದು ಆ್ಯಂಗಲ್ 1 ಇದ್ದರೆ 1 ಆ್ಯಂಗಲ್ ಹತ್ರ ಒಂದು ಲೈನ್ ಹಾಕಿ ಅವನು ಮಾರ್ಕ್ ಮಾಡಿದ್ದಾನೆ, ಕರ್ವ್ ಹಾಕಿ. ಸೊ ಇನ್ನೊಂದು ಕಡೆ ಬೇರೆ 2 ಆರ್ಕ್ ಹಾಕಿ ಅವನು ಮಾರ್ಕ್ ಮಾಡಿದ್ದಾನೆ. ಸೊ ದೇರ್ ಫೋರ್ ಅದದು ಏನಿದೆ
ಈಕ್ವಲ್ ಇದೆ ಅಂತ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಸೊ ಆ ಥರ ಇದ್ದಾಗ ಸೈಡ್ಸು ಕೂಡ ಏನಾಗಿರುತ್ತೆ, ಸೇಮ್ ಪ್ರಪೋರ್ಷನಲ್ಲಿ ಇರುತ್ತೆ. ಸೊ ದೇರ್ ಫಾರ್ ಯಾವ ಸೈಡ್ ಆಗಿರ್ಬೋದು, ಪಿ ಕ್ಯೂ ಆ್ಯಂಡ್ ಎ ಬಿ ಏನಾಗಿರುತ್ತೆ, ಈಕ್ವಲ್ ಪ್ರಪೋರ್ಷನಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಆಪ್ಷನ್, that is the option A. Okay, moving to the next question, that is question number 7. Sin square A minus cos square A is equal to sin square A minus cos square A. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗಿ ನೀವು ಎಲ್ಲರೂ ಕೂಡ 1 ಬರೀತೀರಾ, ಬಟ್ ಇಲ್ಲಿ 1 ಅಲ್ಲ, ಬಿಕಾಸ್ sin square A plus cos square A is 1. ಅರ್ಥ ಆಗ್ತಿದೆಯಾ? sin square A ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ದಿಸ್ ಇಸ್ ದ ಐಡೆಂಟಿಟಿ. ಬಟ್ ಇಲ್ಲಿ ನಿಮಗೆ ಕೇಳಿರೋವಂಥದ್ದು ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಹಾಗಿದ್ರೆ ಸರ್ ಮೈನಸ್ ಇದೆ, ಹಾಗಿದ್ರೆ ಆನ್ಸರಲ್ಲೂ ಮೈನಸ್ ಬರ್ಬೋದಲ್ಲ? ನೋ, ಅದು ಕೂಡ ತಪ್ಪು ಆನ್ಸರು. ಸೊ 1 ಬರಲ್ಲ, -1 ಬರಲ್ಲ. ಈಗ ಇನ್ನೆರಡು ಆಪ್ಷನ್ಸ್ ಇದೆ, ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಸಾಲ್ವ್ ಮಾಡಿದ್ದೀನಿ ಯಾವ ಥರ ಬರುತ್ತೆ ಅಂತ. ನಾನು ಫಸ್ಟು ನೀವೇನು ಮಾಡಬೇಕು, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಏನಿದೆ, ಇದಕ್ಕಿಂತ ಮುಂಚೆ ಇದ್ರದ್ದು ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂತ ಬರ್ಕೋಬೇಕು. ಆಮೇಲೆ ಇದರಿಂದ ನೀವು ಸೈನ್ ಸ್ಕ್ವೇರ್ ಎ ಅನ್ನು ಏನಂತ ಬರಿಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಬಿಕಾಸ್ ಕಾಸ್ ಸ್ಕ್ವೇರ್ ಎ ಆ ಸೈಡ್ ಕೇಳ್ತಾರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಎ ಜಾಗದಲ್ಲಿ ನೀವೇನಂತ ಬರಿಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಸೊ ದೇರ್ ಫಾರ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ, 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ ಅಂತ ಆಗೋಗುತ್ತೆ. ಸೊ ದೇರ್ ಫಾರ್ ದ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 1 ಮೈನಸ್ 2 cos square a. So coming to the next question, that is question number 8. The sum of the probability of all elementary events of the random experiment. ಇಲ್ಲಿ ನೋಡಿ, ಸ್ವಲ್ಪ ಕ್ವಶನ್ ನೋಡಿ ಟ್ವಿಸ್ಟ್ ಮಾಡಿ ಇನ್ ಡೆಪ್ತ್ ಆಗಿ ಕೇಳಿದಾನೆ. ನೀವು ಯಾವಾಗ ಟೆಕ್ಸ್ಟ್ ಬುಕ್ ಓದ್ತೀರಾ ಅಥವಾ ಕರೆಕ್ಟಾಗಿ ಲೆಸನನ್ನು ಕೇಳ್ಕೊಂಡಿದ್ರೆ ಮಾತ್ರ ಮಾಡೋಕ್ಕಾಗೋದು, ಔಟ್ ಆಫ್ ಔಟ್ ತೆಗೆಯೋದು. ನಾನು ಬರೀ ಓಲ್ಡ್ ಪೇಪರ್ ಸಾಲ್ವ್ ಮಾಡ್ಕೊಬಿಡ್ತೀನಿ ಅಥವಾ ಪಾಸಿಂಗ್ ಪ್ಯಾಕೇಜ್ ನೋಡ್ಕೊಬಿಡ್ತೀನಿ ಅಂದರೆ ನನಗೆ ಔಟ್ ಆಫ್ ಔಟ್ ಬರಲ್ಲ. ಅರ್ಥ ಆಗ್ತಿದೆಯಾ? ಸೊ ಈ ಕ್ವಶನ್ ಇಲ್ಲಿವರೆಗೂ ಕೇಳಿರಲಿಲ್ಲ ಎಕ್ಸಾಮಲ್ಲಿ. ಯಾವುದು, ದ ಪ್ರೊಬಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್. ನಿಮಗೆ ನಿಮ್ಮ ಟೀಚರ್ಸು ಈ ಕ್ವಶನ್ ಮೇ ಬಿ ಈ ಟಾಪಿಕ್ ಬಗ್ಗೆ ಹೇಳಿರಲ್ಲ ಅಂತ ಅನಿಸುತ್ತೆ. ಸಿ, ಎಲಿಮೆಂಟರಿ ಇವೆಂಟ್ಸ್ ಅಂದರೆ ಏನು? ಫಸ್ಟು ವಾಟ್ ಈಸ್ ದ ಮೀನಿಂಗ್ ಆಫ್ ಎಲಿಮೆಂಟರಿ ಇವೆಂಟ್? ಎಲಿಮೆಂಟರಿ ಇವೆಂಟ್ಸ್ ಆರ್ ದೋಸ್ ಇವೆಂಟ್ಸ್ ವಿಚ್ ಅಕ್ಕರ್ಸ್ ಓನ್ಲಿ ಒನ್ಸ್. ಅದು ಯಾವಾಗ ಒನ್ಸ್. ಫಾರ್ ಎಕ್ಸಾಂಪಲ್, ವೆನ್ ಐ ಕಾಸ್ ಅ ಟಾಯ್ನ್, ಹೆಡ್ ಮತ್ತು ಟೇಲ್. ಹೆಡ್ ಈಸ್ ಎಲಿಮೆಂಟರಿ ಇವೆಂಟ್ ಆ್ಯಂಡ್ ಟೇಲ್ ಈಸ್ ಆಲ್ಸೋ ಅ ಎಲಿಮೆಂಟರಿ ಇವೆಂಟ್. ಸೊ ದೇರ್ ಫಾರ್ ಇದು ಎಲಿಮೆಂಟರಿ ಇವೆಂಟ್. ಅವನು ಏನು ಕೇಳ್ತಿದ್ದಾನೆ, ದ ಸಮ್ ಆಫ್ ದ ಪ್ರೊಬಾಬಿಲಿಟಿ ಆಫ್ ಎಲಿಮೆಂಟರಿ ಇವೆಂಟ್ಸ್ ಅಂದರೆ ಒಂದು ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಒನ್ ಎಲಿಮೆಂಟರಿ ಇವೆಂಟ್. ಯಾವಾಗಲೂ ಈಗ ಕಾಯಿನ್ ಟಾಸ್ ಮಾಡಿದೆ ನಾನು, ಇದ್ರದ್ದು ಪ್ರೊಬಾಬಿಲಿಟಿ ಏನು, ಹೆಡ್ ಮತ್ತು ಟೇಲ್ ಬರಬೇಕು. ಸೊ ಇದ್ರದ್ದು ಪ್ರೊಬಾಬಿಲಿಟಿ ಏನಾಗುತ್ತೆ, 1/2. ಇನ್ನೊಂದು ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಟೇಲ್ ಏನು, 1/2. ಹೆಡ್ದು 1/2, ಟೇಲದು ಕೂಡ ಏನು, 1/2. ಸೊ ಎಲಿಮೆಂಟರಿ ಇವೆಂಟ್ದು ಪ್ರೊಬಾಬಿಲಿಟಿ ಎಷ್ಟಾಯಿತು, 1/2 ಆಯಿತು. ಇಲ್ಲೂ ಕೂಡ ಏನಾಯಿತು, 1/2 ಆಯಿತು. ಈಗ ಏನು ಕೇಳ್ತಿದ್ದಾನೆ ಅವನು, ಸಮ್ ಆಫ್ ದ ಪ್ರೊಬಾಬಿಲಿಟಿ. ಸಮ್ ಅಂದರೆ 1/2 ಪ್ಲಸ್ 1/2 ಎಷ್ಟಾಯಿತು, ಇಟ್ ಈಸ್ ಈಕ್ವಲ್ ಟು 1. ಸೊ ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್, ದ ಸಮ್ ಆಫ್ ದ ಪ್ರೊಬಾಬಿಲಿಟಿ ಆಫ್ ದ ಎಲಿಮೆಂಟರಿ ಈವೆಂಟ್ಸ್ ಈಸ್ ಆಲ್ವೇಸ್ ಇಟ್ ಈಸ್ ಈಕ್ವಲ್ ಟು 1. ಸೊ ಅದೇ ಅಂತ ಎಕ್ಸಾಂಪಲ್ ಅಲ್ಲ, ಇನ್ನು ಬೇರೆ ಯಾವ ಎಕ್ಸಾಂಪಲ್ ತಗೊಂಡ್ರು ನೀವು ಎಲಿಮೆಂಟರಿ ಈವೆಂಟ್ಸ್ಗೆ ನಿಮಗೆ ಸಮ್, ಅದ್ರದ್ದು ಸಮ್ ಏನು ಬರುತ್ತೆ, 1 ಬರುತ್ತೆ. ಸೊ ಮೂವಿಂಗ್ ಟು ದ ಸೆಕೆಂಡ್ ಮೇನ್ ಕ್ವಶನ್ಸ್, ದಟ್ ಈಸ್ ಕ್ವಶನ್ ನಂಬರ್ 9. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಇಫ್ ದೇರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ 2x plus by is equal to 8 and 2 of bracket ಅಲ್ಲಿ 2x plus 3y is equal to 16 has infinite solutions. ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾನೆ, ಆಮೇಲೆ ಕಂಡೀಷನ್ನು ಕೂಡ ಹಾಕಿದ್ದಾನೆ. ಏನು ಸೊಲ್ಯೂಷನ್ಸ್ ಕೊಟ್ಟಿರೋಂಥದ್ದು ಇನ್ಫೈನೈಟ್. ಈಗ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಬರೋದೇನೆಂದರೆ, ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಕೊಟ್ಟವನೆ. ನಿಮಗೆ ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇದು ಕಂಡೀಷನ್ಸ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. 3 ಕಂಡೀಷನ್ಸು, ಲೈನ್ಸು ಪ್ಯಾರಲಲ್ ಇದ್ದರೆ ಸೊಲ್ಯೂಷನ್ ಏನು ಮತ್ತು ಕಂಡೀಷನ್ ಏನು, ಲೈನ್ಸು ಕೋಇನ್ಸಿಡೆಂಟ್ ಇದ್ದರೆ ಸೊಲ್ಯೂಷನ್ ಏನು ಮತ್ತು ಕಂಡೀಷನ್ ಏನು, ಲೈನ್ಸು ಇಂಟರ್ಸೆಕ್ಟಿಂಗ್ ಇದ್ದರೆ ಸೊಲ್ಯೂಷನ್ ಏನು ಮತ್ತು ಕಂಡೀಷನ್ಸ್ ಏನು. ಸೊ ಈ ಒಂದು ಚಾರ್ಟನ್ನು ನೀವೇನು ಮಾಡಬೇಕು, ಪಾಲಿನಾಮಿಯಲ್ಸಲ್ಲಿ ಇರೋವಂಥದ್ದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ಮತ್ತು ಬೈಟ್ ಮಾಡ್ಕೋಬೇಕು. ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಹೇಳ್ತಾನೆ. ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂದರೆ ಅರ್ಥ ಏನು, ಲೈನ್ಸ್ ಏನಾಗಿದೆ, ಕೋಇನ್ಸಿಡೆಂಟ್ ಆಗಿದೆ, ಒಂದ್ರ ಮೇಲೆ ಒಂದು ಹೋಗಿ ಕೂತ್ಕೊಬಿಟ್ಟಿದೆ. ಸೊ ಸೊಲ್ಯೂಷನ್ಸ್ ಎಷ್ಟು ಸಿಗ್ತಿದೆ, ಇನ್ಫೈನೈಟ್ ಸಿಗ್ತಿದೆ, ಎಲ್ಲ ಕಡೆ ಟಚ್ ಆಗೋಗ್ತಿದೆ ಲೈನ್ಸು, 2 ಲೈನ್ಸು. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಅದ್ರದ್ದು ಕಂಡೀಷನ್ ಏನು, a1/a2 is equal to b1/b2 is equal to
C1 by C2. Therefore ಈಗ A1 B1 C1 ಹೇಗೆ ಕಂಡುಹಿಡಿಯುವಂಥದ್ದು, ಫಸ್ಟ್ ಕೊಟ್ಟಿರೋ ಕ್ವಶನ್ ಅನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕು. ದಟ್ ಈಸ್ 2x ಪ್ಲಸ್ by ಮೈನಸ್ 8 ಈಕ್ವಲ್ಸ್ 8 ಇದೆಯಲ್ಲ, ಇದನ್ನು ಈ ಸೈಡ್ ಕಳ್ಸ್ಕೊಂಡ್ರೆ -8 ಆಗುತ್ತೆ. ಮತ್ತು ಇಲ್ಲಿ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಫಸ್ಟ್ ಏನು ಮಾಡಬೇಕು, ಇದು ಸಿಂಪ್ಲಿಫೈ ಮಾಡಬೇಕು. 2 2s are 4x, 2 3s are 6y is equal to 16 ಇದೆ. 16 ಈ ಸೈಡ್ -16 ಆಗೋಗುತ್ತೆ. ಸೊ ದೇರ್ ಫಾರ್ A1 by A2 ಏನಾಯಿತು, A1 by A2 2/4 is equal to B1 by B2 ಏನಾಯಿತು, B/6 ಆಯಿತು. ಸೊ ಸದ್ಯಕ್ಕೆ ನಮಗೆ 2 ಈಕ್ವಲ್ ಅಂತ ಸಿಕ್ತು ಅಂದರೆ ಆರಾಮಾಗಿ ಒಂದು ವ್ಯಾಲ್ಯೂ ಕಂಡುಹಿಡಿಬೋದು. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ B ವ್ಯಾಲ್ಯೂ 3 ಅಂತ ಸಿಗುತ್ತೆ. ದ ಆನ್ಸರ್ ಆಫ್ ದ B is 3. Moving to the next question, that is question number 10. Write the degree of the polynomial P of x which is equal to 5x cube minus 3x square plus 12x minus 8. Here what you have to do, you have to write the degree of the polynomial. What is the degree of polynomial? The highest power, ತಲೆ ಮೇಲೆ ವೇರಿಯೇಬಲ್ ಮೇಲೆ ಯಾವುದು ಹೈಯೆಸ್ಟ್ ಡಿಗ್ರಿ ಇರುತ್ತೆ, ದಟ್ ಈಸ್ ಓನ್ಲಿ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ದಿಸ್ ಇಸ್ 1 marks ಕ್ವಶನ್, ಕಂಪಲ್ಸರಿ ಎಲ್ಲ ಟೈಮ್ ಕೇಳುತ್ತೆ, ಈ ಪೇಪರಲ್ಲೂ ಕೇಳಿದೆ. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಏನು, 3. ಈಸಿಯಾಗಿ ಬರಿತೀರಾ, ಇಲ್ಲಿ 1 marks ನಿಮಗೆ ಸಿಕ್ತು. ಪಾಸ್ ಆಗೋದು ಮ್ಯಾಥಮೆಟಿಕ್ಸ್ ವೆರಿ ಈಸಿ. ಮೆಥಡನ್ನು ಫಾಲೋ ಮಾಡಿ ಕಾನ್ಸೆಪ್ಟನ್ನು ತಿಳ್ಕೊಬಿಟ್ರೆ ಪಾಸ್ ಆಗೋದು ವೆರಿ ಈಸಿ. ಬಟ್ ಸ್ಕೋರಿಂಗ್ ಔಟ್ ಆಫ್ ಔಟ್ ಈಸ್ ವೆರಿ ಮಚ್ ಟಫ್, ಡಿಫಿಕಲ್ಟ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, if you know the formulas, if you know the concept, if you know the application level questions, then easily you can score out of 14 mathematics. So focus on that one. Practice perfectly, not just practice, you have to make your practice perfectly, then you are going to score out of it. Okay, so moving to the next question, that is question number 11. If sin a is equal to √3/2 and cos a is equal to 1/2, then find the value of tan a. ಈಗ ನೀವೇನು ಮಾಡಬೇಕು, ನಾವು ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ tan a. ನಿಮಗೆ ಗೊತ್ತು tan ರೇಷಿಯೋ ಅಂದರೆ ಏನೋ, sin by cos. ಸೊ sin by cos ಅಂದರೆ √3/2 ಹೋಲ್ ಡಿವೈಡೆಡ್ ಬೈ 1/2. ಈಗ ಇದು ಏನಾಗುತ್ತೆ, ರೆಸಿಪ್ರೋಕಲ್ ಆಗಿ ಮೇಲೆ ಬರುತ್ತೆ. √3/2 ಇಂಟು 2/1 ಅಂತ ಮಾಡ್ಕೋಬೋದು. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ದ ಆನ್ಸರ್ ಈಸ್ √3. ದ ಆನ್ಸರ್ ಈಸ್ √3. ಓಕೆ, ಸೊ ದ 12th question. Write the empirical relation between the 3 measures of the central tendency, mean, median and mode. ಇದು ಒಂದು ಫಾರ್ಮುಲಾ ಇದೆ, ಎಂಪೆರಿಕಲ್ ಫಾರ್ಮುಲಾ ಅಂತ. ಏನು ಫಾರ್ಮುಲಾ, 3 median is equal to mode plus 2 mean. 3 median is equal to mode plus 2 mean ಫಾರ್ಮುಲಾ. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ದ ಕ್ವಶನ್ ನಂಬರ್ 13, that is express the quadratic equation x plus 1/2 is equal to 3/x in the standard form. Standard form ಅಲ್ಲಿ ಬರಿಬೇಕು. What is the standard form of quadratic equation? ax square plus bx plus c is equal to 0. ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೈಟ್ ವೈಸ್ ನಿಲ್ಲಿಸಬೇಕು. ಎಲ್ಲ ಫಸ್ಟ್ ಸ್ಕ್ವೇರ್ ಬರ್ಬೇಕು, ಆಮೇಲೆ ಇನ್ನೊಂದು ವೇರಿಯೇಬಲ್ ಪವರ್ 1 ಬರ್ಬೇಕು, ಆಮೇಲೆ ವೇರಿಯೇಬಲ್ ಇಲ್ಲದೆ ಇರೋದು ಬರ್ಬೇಕು, ಆಮೇಲೆ ಏನೂ ಇರಲ್ಲ, ವಿಚ್ ಇಸ್ ಈಕ್ವಲ್ ಟು 0. ಸೊ ದೇರ್ ಫಾರ್ ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಮಾಡ್ಬೇಕು. ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2 3s are 6 ಅಂತ ಹಾಕ್ತೀರಾ. ಆಮೇಲೆ 6 ಈ ಸೈಡ್ ತೊಗೊಬಂದರೆ -6 ಆಗುತ್ತೆ. ಹೆನ್ಸ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ದಿಸ್ ಇಸ್ ದ standard form. Okay, hence next move to the next question, that is question number 14. Find the distance of the point 6, 8 from the origin. ಈಗ ಏನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಎಲ್ಲಿಂದ ಫೈಂಡ್ ಔಟ್ ಮಾಡ್ತೀರಾ, ಯು ನೋ ದ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮುಲಾ, ದಟ್ ಈಸ್ d is equal to square root of x square plus y square. ಇದು ಯಾವಾಗ ಒರಿಜಿನಲ್ ಇದ್ದಾಗ. ಸೊ ಒರಿಜಿನಲ್ಲಿ x, y ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾನೆ, ದಟ್ ಈಸ್ 6, 8 ಕೊಟ್ಟಿರೋಂಥದ್ದು. ಸೊ 1 is x, 1 more is y. ಒಂದು ಎಕ್ಸ್ ಇದೆ, ಒಂದು ವೈ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆ್ಯಸ್ ಸ್ಕ್ವೇರ್ ರೂಟ್ ಆಫ್ 100. ಸ್ಕ್ವೇರ್ ರೂಟ್ ಆಫ್ 100 ಏನು, 10 ಯೂನಿಟ್ಸ್, ಅದು ಬರೆದಿರ್ತೀರಾ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15, ದಟ್ ಈಸ್ ಇನ್ ದ ಫಿಗರ್ ಕೊಟ್ಟಿದ್ದಾನೆ ಅವನೇ. ಇನ್ ಫಿಗರ್ ಟ್ರಯಾಂಗಲ್ POQ ಈಸ್ ಸಿಮಿಲರ್ ಟು ROS ಆ್ಯಂಡ್ PQ ಈಸ್ ಪ್ಯಾರಲಲ್ ಟು SR. ನೋಡಿ, ಈ ಫಿಗರಲ್ಲಿ 2 ಲೈನ್ಸು ಪ್ಯಾರಲಲ್ ಅಂತ ಕೊಟ್ಟಿದ್ದಾನೆ. ಯಾವುದು, PQ ಎಲ್ಲಿದೆ ನೋಡಿ, PQ ಮತ್ತು SR ಏನಾಗಿದೆ, ಪ್ಯಾರಲಲ್ ಆಗಿದೆ ಅಂತ ಅವನೇ ಕೊಟ್ಟವನೇ. ಇಫ್ PQ ಈಸ್ ಟು SR ಈಸ್ ಈಕ್ವಲ್ ಟು 1:2. PQ ಮತ್ತು SR ಯಾವ ರೇಷಿಯೋಲಿದೆ, 1:2 ಇದೆ. ದೆನ್ ಫೈಂಡ್ ದ OS ಈಸ್ ಟು OQ ರೇಷಿಯೋ ಅಂದರೆ ನೀವು ಡಿವಿಷನ್ ಅಂತ ಬರ್ಕೋತೀರಾ. PQ by SR ಈಸ್ ಈಕ್ವಲ್ ಟು
ಈಗ ಪಿ ಕ್ಯೂ ಬೈ ಎಸ್ ಆರ್ ಇಸ್ ಈಕ್ವಲ್ ಟು 1/2 ಅಂತ ಕೊಟ್ಟವನು. ಈಗ ಸಿ ದಿಸ್ ಈಸ್ ಇಲ್ಲೂ ಕೂಡ ನಾನು ಏನೇನು ಹೇಳಿದೆ, ಹಿಯರ್ ಆಲ್ವೇಸ್ ಯು ಶುಡ್ ಯೂಸ್ ಬಿ ಪಿ ಟಿ ಥಿಯರಮ್. ವೈ ಪ್ಯಾರಲಲ್ ಲೈನ್ಸ್ ಎರಡು ಬಂತು ಅಂದರೆ ಬಿ ಪಿ ಟಿ ಥಿಯರಮ್. ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ ಕೊಡ್ತಿದ್ದಾನೆ, ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಅರ್ಥ ಆಗ್ತಿದೆಯಾ? ಶಾರ್ಟ್ಕಟ್ ಮೆಥಡ್, ಈಸಿ ಟು ರಿಮೆಂಬರ್. ಸೊ ಎರಡೂ ಲೈನ್ಸ್ ಪ್ಯಾರಲಲ್ ಇದೆ ಅಂದಿದ ತಕ್ಷಣ ನೀವೇನು ಮಾಡ್ತೀರಾ, ಬಿ ಪಿ ಟಿ ಥಿಯರಮ್, ಥೇಲ್ಸ್ ಥಿಯರಮ್ ಪ್ರಕಾರ ಇಫ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಇನ್ ಎ ಟ್ರಯಾಂಗಲ್ then their corresponding sides are in the same proportion. yes or no? ಕೊರೋಲರಿ ಪ್ರಕಾರ ನಾವೇನು ಮಾಡ್ತೀವಿ, ಅದ್ರದ್ದು ಕರಸ್ಪಾಂಡಿಂಗ್ ಸೈಡ್ಸು ಏನಾಗಿದೆ, ಈಕ್ವಲ್ ಪ್ರಪೋರ್ಷನಲ್ ಇದೆ ಅಂತ. ದೇರ್ ಫಾರ್ ವಿ ಕ್ಯಾನ್ ರೈಟ್ ಪಿ ಕ್ಯೂ ಬೈ ಎಸ್ ಆರ್ ಇಸ್ ಈಕ್ವಲ್ ಟು ಓ ಕ್ಯೂ ಬೈ ಓ ಎಸ್. ಓಕೆನಾ? ಈಗ ಪಿ ಕ್ಯೂ ಬೈ ಎಸ್ ಆರ್ ಏನು 1/2 ವಿಚ್ ಈಸ್ ಈಕ್ವಲ್ ಟು ಓ ಕ್ಯೂ ಬೈ ಓ ಎಸ್. ಬಟ್ ನಮಗಿಲ್ಲಿ ಓ ಕ್ಯೂ ಬೈ ಓ ಎಸ್ ಕೇಳಿಲ್ಲ, ನಮಗೆ ಕೇಳಿರೋದು ಓ ಎಸ್ ಬೈ ಓ ಕ್ಯೂ. ಸೊ ಏನು ಮಾಡಬೇಕು, ರೆಸಿಪ್ರೋಕಲ್ ಮಾಡ್ಕೋಬೇಕು. 1/2 ಇರೋದು 2/1 ಆಗುತ್ತೆ. ಸೊ ದೇರ್ ಫಾರ್ ದ ಆನ್ಸರ್ ಈಸ್ ಓ ಎಸ್ ಇಸ್ ಟು ಓ ಕ್ಯೂ ಇಸ್ ಈಕ್ವಲ್ ಟು 2:1. okay, so coming to the next question, that is question number 16. The circumference of the circle of a base of a cylinder is 44 cm and its height is 10 cm. Find the curved surface area of the cylinder. ಸೊ ನಿಮಗೆ ಫಾರ್ಮುಲಾ ಗೊತ್ತು, ಸಿ ಎಸ್ ಎಫ್ ಸಿಲಿಂಡರ್ ದಟ್ ಈಸ್ 2πRH ಫಾರ್ಮುಲಾ ಇದೆ. ಗಿವನ್ ಕೊಟ್ಟಿದ್ದಾನೆ, ಸಿಲಿಂಡರ್ದು ಹೈಟ್ ಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ಸರ್ಕ್ಯುಲರ್ ಬೇಸ್ ಸರ್ಕಂಫರೆನ್ಸ್ ಕೊಟ್ಟಿದ್ದಾನೆ. ಸರ್ಕ್ಯುಲರ್ ಬೇಸ್ ಇದು ಸರ್ಕಂಫರೆನ್ಸು ಕೂಡ ಕೊಟ್ಟಿದ್ದಾನೆ. ದಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕ್ಯುಲರ್ ಬೇಸ್ ದಟ್ ಈಸ್ 2πR ಈಸ್ ಈಕ್ವಲ್ ಟು 44 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಇಟ್ಸ್ ಹೈಟ್ ಈಸ್ ಯಾವುದು, ಹೈಟ್ ಈಸ್ 10 cm. ಫೈಂಡ್ ದ ಸಿ ಎಸ್ ಸಿ ಆಫ್ ದ ಸಿಲಿಂಡರ್. ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿಂದ ಆರ್ ಫೈಂಡ್ ಔಟ್ ಮಾಡಬೇಕು. ಆರ್ ಬೇಕು ಅಂದರೆ ನಿಮ್ಗೇನಾಗುತ್ತೆ, 44 ಡಿವೈಡೆಡ್ ಬೈ 2. ಇದು ಪೈ ಇರೋಂಥದ್ದು 22/7, ಆ ಸೈಡ್ ಹೋದರೆ ಏನಾಗುತ್ತೆ, 7/22 ಆಗುತ್ತೆ. 7/22. ಸೊ ದೇರ್ ಫಾರ್ ನಿಮಗೆ ಆರ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ, 22 1s 22, 22 2s 2 2s 4, 2 2s 4. ಸೊ 2 2 ಕ್ಯಾನ್ಸಲ್, ಆರ್ ಈಸ್ ಈಕ್ವಲ್ ಟು 7. ಫಸ್ಟ್ ನಿಮಗೆ ಆರ್ ಸಿಕ್ತು, ಗಿವನಲ್ಲಿ ಬರ್ಕೋಬೇಕು, ಆರ್ ಸಿಕ್ತು. ಸೊ ಹೈಟು ಕೂಡ ಕೊಟ್ಟಿದ್ದಾನೆ, ಏನು 10 cm ಅಂತ ಅವನೇ ಕೊಟ್ಟವನೇ ಹೈಟು ಕೂಡ. ದೇರ್ ಫಾರ್ ಫಾರ್ಮುಲಾ ಇದೆ, ಅಪ್ಲೈ ಮಾಡ್ತೀರಾ. ಏನು ಫಾರ್ಮುಲಾ, ದಟ್ ಈಸ್ 2 ಇಂಟು 2πRH ಇರೋಂಥದ್ದು 2 ಇಂಟು 22/7 ಇಂಟು, ಇಲ್ಲಿ ನಾನು ಬರಿತೀನಿ ನೋಡಿ, 2 ಇಂಟು 22/7 ಇಂಟು 7 ಇಂಟು 10. ಸೊ ದೇರ್ ಫಾರ್ 7 7 ಕ್ಯಾನ್ಸಲ್, 22 ಇಂಟು 2 44, then 10, 44 into 10 that is 440 centimeter square. So this completes the second main. Iga third main question, that is the 2 marks questions. Prove that 3 plus root 5 is an irrational number. ಇದು ಮೋಸ್ಟ್ಲಿ ಆಸ್ಕ್ಡ್, ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ಅನ್ಕೋತೀನಿ. ಸೊ ಈ ಪ್ರೂವ್ ದಟ್ ಕ್ವಶನ್ ಅನ್ನು ನೀವು ಮಾಡಿ, ಏನು ಎಕ್ಸ್ಪ್ಲನೇಷನ್ ಮಾಡಬೇಕಂತ ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಇನ್ ಕೇಸ್ ಇಫ್ ಯು ವಾಂಟ್ ಯು ಕ್ಯಾನ್ ಕಮೆಂಟ್ below, I can explain you on the prove that questions also. Moving to the next question. What is the composite number? Which is the composite number among 23 and 24? Composite numbers andre yaudu? Andre composite numbers andre yaudella? See, a composite number having more than 2 factors is called the composite number. ನಾನು ಲಾಸ್ಟ್ ನನ್ನ ವೀಡಿಯೋಸಲ್ಲೂ ಕೂಡ ತುಂಬ ಹೇಳಿದ್ದೀನಿ. ಕಾಂಪೋಸಿಟ್ ಮತ್ತು ಪ್ರೈಮ್ ನಂಬರ್ಸ್ ಎರಡರದ್ದು ಡೆಫಿನೇಷನ್ ಗೊತ್ತಿರಬೇಕು, ಮತ್ತು ಅದೇ ರೀತಿಯಲ್ಲಿ ಏನು ಅಂತ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಆರ್ ದೋಸ್ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ಗಿಂತ ಜಾಸ್ತಿ ಆಯಿತಾ ಅದೇನಾಗೋಗುತ್ತೆ, ಕಾಂಪೋಸಿಟ್ ಆಗೋಗುತ್ತೆ. ಸೊ ದೇರ್ ಫಾರ್ ಕಾಂಪೋಸಿಟ್ ನಂಬರ್ದು ಡೆಫಿನೇಷನ್ ಬರೀತೀರಾ. ವಾಟ್ ಈಸ್ ಕಾಂಪೋಸಿಟ್ ನಂಬರ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಕಾಂಪೋಸಿಟ್. 23 ಮತ್ತು 24 ಕೊಟ್ಟಿದ್ದಾನೆ. ಯಾವುದೋ ಕಾಂಪೋಸಿಟ್ ಯಾವುದು, ಅದ್ರದ್ದು ಪ್ರೈಮ್ ಫ್ಯಾಕ್ಟರ್ ಸಿಗಬೇಕು 2ಗಿಂತ ಜಾಸ್ತಿ. ಸೊ 23ದು ಸಿಗಲ್ಲ, ಬಿಕಾಸ್ 23 1s 23 ಅಷ್ಟೇ. ಬಟ್ 24ದು ಸಿಗುತ್ತೆ, ದಟ್ ಈಸ್ 2 ಇಂಟು 2 ಇಂಟು 2 ಇಂಟು 3. ದೇರ್ ಫಾರ್ 24 ಇಸ್ ದ ಕಾಂಪೋಸಿಟ್ ನಂಬರ್. ಆರ್ ಕ್ವಶನ್ ಕೂಡ ಕೊಟ್ಟಿದ್ದಾನೆ. ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ರೈಟ್ ದ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 ಆಸ್ ಇಟ್ಸ್ ಓನ್ಲಿ ಪ್ರೈಮ್ ಫ್ಯಾಕ್ಟರ್ಸ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳುತ್ತೆ ಗೊತ್ತಿದೆಯಾ? ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ the product of its prime and the factorization is unique apart from the order in which the prime factors occur. ಅಂದರೆ ನಾವು ಎಲ್ಲ ಕಾಂಪೋಸಿಟ್ ನಂಬರ್ಸನ್ನು ನಾವು ಏನು ಮಾಡ್ಬೋದು, ಅದ್ರದ್ದು ಪ್ರೈಮ್ ಫ್ಯಾಕ್ಟರ್ಸಲ್ಲಿ ನಾವು ಬರಿಬೋದು.
ಆ್ಯಂಡ್ ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗಿರುತ್ತೆ ಅಂದರೆ ಯುನೀಕ್ ಆಗಿರುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಆರ್ಡರ್ ಇಂಪಾರ್ಟೆಂಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ 2 ಇಂಟು 2 ಇಂಟು 2 ಇಂಟು 3 ಅಂತ ಮೇಲೆ ನಾವು ಬರೆದಿದ್ದೀವಿ. ಇದನ್ನು ಫಸ್ಟು ನಾನು 3 ಇಂಟು 2 ಇಂಟು 2 ಅಂತಲೂ ಬರಿಬೋದು. ಈ ಆರ್ಡರ್ ಮುಖ್ಯ ಅಲ್ಲ, ಬಟ್ ಆ ಆನ್ಸರ್ ಏನಿದೆಯಲ್ಲ ಅದು ಯೂನಿಕ್ ಆಗಿರುತ್ತೆ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತಲೂ ಕೂಡ ಕರಿತೀವಿ. ಸೊ ದೇರ್ ಫಾರ್ ವಿಚ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದೆಲ್ಲ ಸಿಗ್ಬೋದು? 7 ಮತ್ತು 3. 7 ಮತ್ತು 3ದು ಪ್ರೈಮ್ ಫ್ಯಾಕ್ಟರ್ಸ್ ನಮಗೆ ಹುಡುಕ್ಬೇಕಂದ್ರೆ ಅದು 7 3 = 21. ಅದೇ, ಬೇರೆ ಯಾವುದು ಕೂಡ ಪ್ರೈಮ್ ಫ್ಯಾಕ್ಟರ್ಸ್ ನಮಗೆ ಸಿಗಲ್ಲ. 7 ಮತ್ತು 3ದು ಎರಡು ಮಲ್ಟಿಪ್ಲೈ ಮಾಡಿದ್ರೆ 7 3 = 21 ಸಿಗುತ್ತೆ. ಓಕೆ, ಕ್ವಶನ್ ನಂಬರ್ 19. ಫೈಂಡ್ ದ 21st ಟರ್ಮ್ ಆಫ್ ದ AP 5, 9, 13 ಸೊ ಆನ್ ಯೂಸಿಂಗ್ ದ ಫಾರ್ಮುಲಾನು ಯೂಸ್ ಮಾಡಿ ನೀವು ಏನು ಮಾಡಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾನೆ. ಗಿವನ್ ಬರಿತೀರಾ. ಗಿವನಲ್ಲಿ A5 D = 4 ಸಿಗುತ್ತೆ. N = 21. 21st ಟರ್ಮ್ ಕೇಳಿರೋಂಥದ್ದು. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದ A21. ದಟ್ ಈಸ್ A21 = A5 + 21 ಮೈನಸ್ ದಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ A21 ಸಿಗುತ್ತೆ. ದಟ್ ಈಸ್ 85. ಆನ್ಸರ್ ಈಸ್ 85. Moving to the next question, that is question number 20. Solve the pair of linear equation by elimination method. ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿ. ಎಲಿಮಿನೇಷನ್ ಮೆಥಡ್ ಗೊತ್ತಿದೆ ಅಂತ ಅನ್ಕೋತೀನಿ. 2 ಈಕ್ವೇಷನ್ ಕೊಟ್ಟಿದ್ದಾನೆ. ಫಸ್ಟ್ ನೋಡಬೇಕು ಯಾವುದಾದ್ರೂ ವೇರಿಯೇಬಲ್ದು ಕೊಯಿಫಿಷಿಯೆಂಟ್ ಸೇಮ್ ಇದೆಯಾ. ಎಕ್ಸ್ ವೇರಿಯೇಬಲ್ದು ಕೊಯಿಫಿಷಿಯೆಂಟ್ಸ್ 2 ಮತ್ತು 1 ಇದೆ, ಕ್ಯಾನ್ಸಲ್ ಆಗಲ್ಲ, ಎಲಿಮಿನೇಟ್ ಆಗಲ್ಲ. ಬಟ್ ವೈ ಇದು ಈಕ್ವಲ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಏನು ಮಾಡಬೇಕು? ಸೈನನ್ನು ಚೇಂಜ್ ಮಾಡ್ತೀರಾ. ಸೊ ವೈ ಕ್ಯಾನ್ಸಲ್ ಆಗುತ್ತೆ, 2x - x, x ಬರುತ್ತೆ, 6 - 4, 2 ಬರುತ್ತೆ, x = 2 ಸಿಕ್ತು. ಸೊ ಅದೇ ರೀತಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈನೂ ಕೂಡ ಸಿಗುತ್ತೆ. y = 2, x = 2 ಆ್ಯಂಡ್ ಆಲ್ಸೋ y = 2. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. Question number 21. If the quadratic equations x² + bx + 9 = 0 has 2 equal real roots, then find the equation. ಈಗ ನೋಡಿ ಕ್ವಶನಲ್ಲಿ ಏನು ಕೊಟ್ಟಿಬಿಟ್ಟಾನೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾನೆ. ಅದ್ರದ್ದು ದಟ್ ಹ್ಯಾಸ್ ದ 2 equal real roots. ನಿಮ್ಗೆ ಗೊತ್ತಿರಬೇಕು, b² - 4ac = 0 ಯಾವಾಗ 2 equal real roots, is less than 0 ಯಾವಾಗ no real roots, is greater than 0 ಯಾವಾಗ 2 distinct roots ಇದ್ದಾಗ. ಸೊ ಅವ್ನ ಕಂಡೀಷನ್ ಏನು ಕೊಟ್ಟವನೆ, ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ b² - 4ac = 0. ದ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಹಾಕೋತೀರಾ. ಫಾರ್ಮುಲಾ ಹಾಕ್ಕೊಂಡು ಕಂಪೇರ್ ಮಾಡ್ಕೋತೀರಾ ಯಾವ ಈಕ್ವೇಷನನ್ನು, x² + bx + 9 = 0. ಸೊ ಕಂಪೇರ್ ಮಾಡಿ ಬರೆಯುವಾಗ ನಿಮಗೆ ಕೊಯಿಫಿಷಿಯೆಂಟ್ ಸಿಗುತ್ತೆ ax² + bx + c = 0. ಸೊ ಗಿವನಲ್ಲಿ ಏನು ಸಿಗುತ್ತೆ, a = 1, b = b, c = 9. ಸೊ ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. b² - 4ac ಇರೋಂಥದ್ದು. ಸೊ ನಿಮಗೆ b² = 36 ಬರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಇರೋಂಥದ್ದು ±√36, ದಟ್ ಈಸ್ ±6 ಸಿಗುತ್ತೆ. ಇಲ್ಲಿ ಕ್ವಶನಲ್ಲಿ ಅವನು ಕೊಟ್ಬಿಟ್ಟವನೆ b ಶುಡ್ ಬಿ ಲೆಸ್ ದೆನ್ 1. ಸೊ ನೀವು ಬಿದು 2 ರೂಟ್ಸ್ ನಮ್ಗೆ ಸಿಕ್ಕಿರೋಂಥದ್ದು +6 - 6 ಯಾವ್ದು ಚೂಸ್ ಮಾಡ್ಬೇಕು ಸರ್ ನಾವೀಗ, ಬಿಕಾಸ್ ಕ್ವಶನ್ ಅವನು ಬ್ರ್ಯಾಕೆಟಲ್ಲಿ ಕೊಟ್ಟವನೇ, ವೆರಿ ಇಂಪಾರ್ಟೆಂಟು. b ಈಸ್ ಲೆಸ್ ದೆನ್ 1 ಅಂದರೆ ನೆಗೆಟಿವ್ ವ್ಯಾಲ್ಯೂನು ಚೂಸ್ ಮಾಡಬೇಕು, ದಟ್ ಈಸ್ -6 ಅನ್ನು ಚೂಸ್ ಮಾಡಬೇಕು. ದೇರ್ ಫಾರ್ ದ ಈಕ್ವೇಷನ್ ವಿಲ್ ಬಿಕಮ್ x² - 6x + 9 = 0. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ದ ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ಅಲ್ಲಿ ನೋಡೋಣ ಬನ್ನಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಕೊಟ್ಟಿದ್ದಾನೆ a 1, -3 ಆ್ಯಂಡ್ b 8, 5 ಇನ್ ದ ರೇಷಿಯೋ 3:1 ಇಂಟರ್ನಲಿ. ಸೊ ನಿಮಗೆ ಫಾರ್ಮುಲಾ ಗೊತ್ತು, ದಟ್ ಈಸ್ ದ ಸೆಕ್ಷನ್ ಫಾರ್ಮುಲಾ. p of x, y = ಫಾರ್ಮುಲಾ ಹಾಕ್ತೀರಾ. ಮತ್ತು ಫಸ್ಟು ನೀವು ಕೊಟ್ಟಿರೋಂಥದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ x1 y1 ಯಾವುದು, x2 y2 ಯಾವುದು, ಆ್ಯಂಡ್ ರೇಷಿಯೋ m1 m2 3:1 ಇದೆ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಇಂಟೀಜರ್ಸ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್ ಪ್ಲಸ್ ಮೈನಸ್ ಇದ್ದರೆ ಯಾವ ಥರ ಆ್ಯಡ್ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಾದರೆ ದಿಸ್ ಈಸ್ ವೆರಿ ಈಸಿ. ಸೊ ದ ಆನ್ಸರ್ ಈಸ್ ಫೈನಲಿ 25/4, 3. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 23rd ಒನ್ ಇನ್ ದ ಫಿಗರ್ ಕೊಟ್ಟಿದ್ದಾರೆ ನೋಡಿ. xy is a tangent at the point P to a circle with the center O. Q is a point on xy. Show that OQ is greater than OP.
ಓ ಕ್ಯೂ ಏನಿದೆ ಇದೇನಾಗಿದೆ ಒ ಪಿಗಿಂತ ಜಾಸ್ತಿ ಇದೆ. ಅಂದರೆ ನಾವು ನೋಡ್ಬೋದು ಒ ಪಿ ಇಸ್ ದ ಪರ್ಪೆಂಡಿಕ್ಯುಲರ್, ಸೊ ಅದು 90 ಡಿಗ್ರಿ ಫಾರ್ಮ್ ಮಾಡುತ್ತೆ. ಓ ಕ್ಯೂ ಏನು ಹೈಪೋಟಿನಸ್ ಆಗುತ್ತೆ, ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಿದೆ. ನಮಗೆ ಗೊತ್ತಿದೆ ಓ ಕ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಒ ಪಿ. ನಿಮಗೆ ಯಾವ ಥರ ಬರ್ಸಿದ್ದಾರೆ ಕ್ಲಾಸ್ ವರ್ಕಲ್ಲಿ ಆ ಥರ ಇದನ್ನು ಬರಿಬೋದು, ಆಲ್ರೆಡಿ ಕ್ಲಾಸ್ ವರ್ಕಲ್ಲಿ ಇದೆ. ಇಲ್ಲ ಅಂದ್ರೂ ನಾನು ಇಲ್ಲಿ ಹಾಕಿದ್ದೀನಿ ವೆರಿ ಸಿಂಪಲ್ ಮೆಥಡಲ್ಲಿ. ಕ್ಯೂ ಈಸ್ ದ ಪಾಯಿಂಟ್ ಆನ್ ಎಕ್ಸ್ ವೈ. ಕ್ಯೂ ಓ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, ಓ ಕ್ಯೂ ಏನಾಗುತ್ತೆ ಓ ಆರ್ ಪ್ಲಸ್ ಆರ್ ಕ್ಯೂ. ಫಿಗರಲ್ಲಿ ಕೊಟ್ಟಿರೋ ಪ್ರಕಾರ ಆರ್ ಪಾಯಿಂಟನ್ನು ನಾವು ಅನ್ಕೋತೀವಿ, ಆಮೇಲೆ ಅಲ್ಲಿ ಹಾಕ್ತೀವಿ. ಇನ್ನೊಂದೇನು ನಮಗೆ ಗೊತ್ತು, ಒ ಪಿ ಇಸ್ ದ ರೇಡಿಯಸ್, ಓ ಆರ್ ಈಸ್ ಆಲ್ಸೋ ದ ರೇಡಿಯಸ್. ಸೊ ರೇಡಿಯಸ್ ಯಾವಾಗಲೂ ಸೇಮ್ ಇರುತ್ತೆ, ಅದ್ರ ಜೊತೆ ಅಲ್ಲಿ ಇನ್ನೊಂದು ಸ್ವಲ್ಪ ಪಾರ್ಟ್ ಜಾಸ್ತಿ ಇದೆ. ಸೊ ದೇರ್ ಫೋರ್ ಡೈರೆಕ್ಟ್ಲಿ ವಿ ಕ್ಯಾನ್ ಟೆಲ್ ದಟ್ ಒ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್. ಒ ಪಿ ಏನಾಗಿದೆ ಸ್ಮಾಲ್ ಆಗಿದೆ ಯಾವುದಕ್ಕಿಂತ, ಓ ಕ್ಯೂಗಿಂತ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. Question number 24. A toy is in the form of a cone of radius 3.5 cm mounted on a hemisphere of the same radius. The total height of the toy is 15.5. Find the total surface area of the toy. ಈಗ ನೋಡಿ ಈ ಟಾಯ್ ಯಾವ ಥರ ಇದೆ, ಒಂದು ಕೋನ್ ಇದೆ ಮೌಂಟೆಡ್ ಆನ್ ದ ಹೆಮಿಸ್ಪಿಯರ್. ಒಂದು ಕೋನ್ ಏನಾಗಿದೆ ಒಂದು ಹೆಮಿಸ್ಪಿಯರ್ ಮೇಲೆ ಇಟ್ಟಿದ್ದಾರೆ. ಓಕೆ ಇಟ್ಟಿದ್ದಾರೆ. ಅವನು ಕೊಟ್ಟಿರೋದ್ರ ಪ್ರಕಾರ ದ ರೇಡಿಯಸ್ ಆಫ್ ದ ಹೆಮಿಸ್ಪಿಯರ್ ಈಸ್ 3.5 ಏನು ಕೊಟ್ಟಿದ್ದಾನೆ, ರೇಡಿಯಸ್ ಕೊಟ್ಟಿದ್ದಾನೆ. ಆಮೇಲೆ ದ ಟೋಟಲ್ ಹೈಟ್ ಆಫ್ ದ ಟಾಯ್, ಟೋಟಲ್ ಹೈಟ್ ಆಫ್ ದ ಟಾಯ್ ಈಸ್ 15.5. ನೋಡಿ ಹೈಟ್ ಆಫ್ ದ ಕೋನ್ ಈಸ್ ಡಿಫ್ರೆಂಟ್, ಹೈಟ್ ಆಫ್ ದ ಟಾಯ್ ಈಸ್ ಡಿಫ್ರೆಂಟ್. ಟಾಯಲ್ಲಿ ಕೋನು ಬರುತ್ತೆ ಹೆಮಿಸ್ಪಿಯರು ಬರುತ್ತೆ ಸರಿನಾ, ಬಟ್ ಕೋನಲ್ಲಿ ಬರೀ ಕೋನ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಫಸ್ಟ್ ನೀವೇನು ಮಾಡ್ತೀರಾ ಇಲ್ಲಿ, ಅವನು ಏನು ಕೇಳ್ತಿದ್ದಾನೆ, ಫೈಂಡ್ ದ ಟಿ ಎಸ್ ಎ ಆಫ್ ದ ಟಾಯ್. ನೀವೇನು ಮಾಡಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ನೀವು ಫಸ್ಟ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್, ಸಿ ಎಸ್ ಎ ಆಫ್ ಕೋನ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ನಿಮಗೆ ಟಿ ಎಸ್ ಎ ಸಿಗುತ್ತೆ. ಸೊ ಈಗ ಸಿ ಎಸ್ ಎ ಆಫ್ ಕೋನ್ ಸಿಗಬೇಕು ಅಂದರೆ ನಿಮಗೆ ಗೊತ್ತು ಫಾರ್ಮುಲಾ, ದಟ್ ಈಸ್ ದ ಪೈ ಆರ್ ಎಲ್. ಎಲ್ ಕೊಟ್ಟಿದ್ದಾನ, ಎಲ್ ಇಸ್ ದ ಸ್ಲ್ಯಾಂಟ್ ಹೈಟ್, ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ಫಸ್ಟ್ ನಿಮ್ಮ ಡ್ಯೂಟಿ ಎಲ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೆಚ್ ಸ್ಕ್ವೇರ್ ಕೊಟ್ಟಿದ್ದಾನೆ, ದಟ್ ಈಸ್ 12 ಸ್ಕ್ವೇರ್ ಪ್ಲಸ್ 3.5 ಸ್ಕ್ವೇರ್. ಸಾಲ್ವ್ ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 156.25. ನೋಡಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ವೆರಿ ಇಂಪಾರ್ಟೆಂಟ್, ಇದು ಕಲಿಬೇಕು ನೀವು. ಸೊ ದಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 156.25 ಏನಾಗುತ್ತೆ, 12.5 ಸೆಂಟಿಮೀಟರ್ ಆಗುತ್ತೆ. ಹೈಟ್ ಸಿಕ್ತು. ಸೊ ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ನಿಮಗೆ ಆನ್ಸರು 214.5 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ಇದರಲ್ಲೇ ಆರ್ ಕ್ವಶನ್ ಕೂಡ ಕೊಟ್ಟಿದ್ದಾನೆ. ದಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ 539 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಕ್ಯೂಬ್. ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ. ನಿಮ್ಗೇನು ಕೊಟ್ಬಿಟ್ಟಿದ್ದಾನೆ, ವಾಲ್ಯೂಮ್ ಆಫ್ ಸ್ಪಿಯರ್ ಕೊಟ್ಟಿದ್ದಾನೆ. ನಿಮಗೆ ಫಸ್ಟ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಈಸ್ ವಾಲ್ಯೂಮ್ ಆಫ್ ಸ್ಪಿಯರ್? ಯು ನೋ 4/3 ಪೈ ಆರ್ ಕ್ಯೂಬು ವಾಲ್ಯೂಮ್ ಆಫ್ ಸ್ಪಿಯರ್ದು ಫಾರ್ಮುಲಾ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಅವನು ಕೊಟ್ಟಿದ್ದಾನೆ ಅಂದಮೇಲೆ ನೀವು ದಟ್ ಈಸ್ ಈಕ್ವಲ್ ಟು 539/3. ನೀವೇನು ಫೈಂಡ್ ಔಟ್ ಮಾಡಬೇಕು, ಈಗ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಟಿ ಎಸ್ ಎ ಸಿ ಎಸ್ ಎ ಸ್ಪಿಯರ್ದು ಸೇಮ್, ಎರಡು ಒಂದೇ ಅಲ್ವಾ. ಸೊ ಈಗ 4 ಪೈ ಆರ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ನೀವು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಸರ್, ಎರಡು ಒಂದೇನಾ? ನೋ, ಎರಡು ಒಂದಲ್ಲ. ಬಟ್ ಇಲ್ಲಿ ನಿಮಗೆ ಬೇಕಾಗಿರೋಂಥದ್ದು ಆರ್ ವ್ಯಾಲ್ಯೂ, ರೇಡಿಯಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ 4/3 ಅನ್ನು ಆ ಸೈಡ್ ಕಳಿಸ್ತೀವಿ, ಪೈಯನ್ನು ಕೂಡ ಆ ಸೈಡ್ ಕಳಿಸ್ತೀವಿ. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ನಿಮಗೆ 7/2 ಹೋಲ್ ಕ್ಯೂಬ್ ಸಿಗುತ್ತೆ. ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಯು ವಿಲ್ ಗೆಟ್ ಆರ್ ಇಸ್ ಈಕ್ವಲ್ ಟು 7/2. ಸಿ ಎಸ್ ಎ ಆಫ್ ಸ್ಪಿಯರ್ ಏನಾಗುತ್ತೆ, ಸಿ ಎಸ್ ಎ ಆಫ್ ಸ್ಪಿಯರ್ ಫಾರ್ಮುಲಾ ಹಾಕ್ತೀರಾ 4 ಪೈ ಆರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 4 is equal to 22/7 ವಿಚ್ ಈಸ್ ಈಕ್ವಲ್ ಟು 7/2 ಆ್ಯಂಡ್ ಆಲ್ಸೋ 7/2 ಸ್ಕ್ವೇರ್ ಇರೋದ್ರಿಂದ ಎರಡು ಸತಿ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಫಾರ್ 154 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಏರಿಯಾ ನಿಮಗೆ ಸಿಗುತ್ತೆ. ಸೊ ದಿಸ್ ವಾಸ್ ದ ಕ್ವಶನ್ ನಂಬರ್ 4. ನೌ ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ದಟ್ ಈಸ್ ದ ಫೋರ್ತ್ ಮೇನ್ ಕ್ವಶನ್ಸ್ ಬರೋಣ. 3 marks ಕ್ವಶನ್ಸ್ ಯಾವ ಥರ ಇದೆ ಅಂತ. ಸೊ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ ಈಸ್ ಒನ್ ಮೋರ್ ದೆನ್ ದ ಅದರ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಲ್ಲಿ ಏನು ಕೇಳ್ತಿದ್ದಾನೆ ನೋಡಿ, ವೆರಿ ಟ್ರಿಕ್ಕಿ ಕ್ವಶನ್ಸ್. ಇಲ್ಲಿ
ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದರೆ ನಿಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಗೊತ್ತಿರಬೇಕು. ಏನು ಝೀರೋಸ್ ಆಫ್ ಪಾಲಿನಾಮಿಯಲ್? ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್. ಇಲ್ಲೇನು ಹೇಳ್ತಿದ್ದಾನೆ? ಒನ್ ಆಫ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ ಈಸ್ ಒನ್ ಮೋರ್ ದೆನ್ ದ ಅದರ್. ಸೊ ಈಗ ಒಂದು ನಾವು ಆಲ್ಫಾ ಅಂತ ಅಂದ್ಕೊಂಡ್ರೆ, ಒಂದನ್ನು ನಾವು ಆಲ್ಫಾ ಅಂತ ಅಂದ್ಕೊಂಡ್ರೆ ಆಲ್ಫಾ ಈಸ್ ಈಕ್ವಲ್ ಟು ಏನಾಗಿದೆ? ಇನ್ನೊಂದು ಆಲ್ಫಾ ಪ್ಲಸ್ 1 ಆಗಿದೆ. ಬೀಟಾ ಪ್ಲಸ್ 1. ಆಲ್ಫಾ ಬೀಟಾ ಏನಾಗಿದೆ? ಬೀಟಾನು ನಾವು ಏನಂತ ಬರಿಬೋದು? ಆಲ್ಫಾ ಪ್ಲಸ್ 1 ಅಂತ ಅನ್ಕೋಬೋದು. ಸೊ ದೇರ್ ಫೋರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಟ್ಬಿಟ್ಟ ಅವನೇ. ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತು, ಬರೆದಿರ್ತೀರಾ. ಈಗ ಅದರಿಂದ ಫಸ್ಟು ನೀವೇನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ ಅಂತ ಇದೆ. ಇದನ್ನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈ ಫಾರ್ಮುಲಾ, ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನು ಬರ್ಕೊಂಡು ಎ ವ್ಯಾಲ್ಯೂ ಬರ್ಕೋತೀರಾ. a ಈಸ್ ಈಕ್ವಲ್ ಟು 1, b ಈಸ್ ಈಕ್ವಲ್ ಟು -5, c ಈಸ್ ಈಕ್ವಲ್ ಟು ಕೆ. ಸೊ ದೇರ್ ಫೋರ್ ನಿಮಗೆ ಗೊತ್ತು ಸಮ್ ಆಫ್ ದ ಝೀರೋಸ್ ಏನು? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a. ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಜಾಗದಲ್ಲಿ ಬೀಟಾ ಜಾಗದಲ್ಲಿ ಆಲ್ಫಾ ಪ್ಲಸ್ 1 ಅಂತ ಮತ್ತೆ ಹಾಕ್ಕೋತೀರಾ. ಸೊ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗ್ತಿದೆ, ನೋಡ್ತಿರ್ಬೋದು ನೀವೆಲ್ಲ. ಸೊ ನಿಮಗೆ ಆಲ್ಫಾ ವ್ಯಾಲ್ಯೂ 2 ಸಿಗುತ್ತೆ. ಬೀಟಾ ಬೇಕು ಅಂದರೆ ಏನು ಮಾಡ್ತೀರಾ? ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 1, 2 ಪ್ಲಸ್ 1 ದಟ್ ಈಸ್ 3. ಸೊ ಆಲ್ಫಾನು ಸಿಕ್ತು, ಬೀಟಾನು ಸಿಕ್ತು. ನಮಗೆ c/a ದಟ್ ಈಸ್ k/1 ನಮಗೆ ಏನು ಸಿಗುತ್ತೆ ಇಲ್ಲಿ? k/1 ಇಂದ k ವ್ಯಾಲ್ಯೂ 2 3 6 ಸಿಗುತ್ತೆ. ಸೊ ಆನ್ಸರ್ ಈಸ್ 6. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 26. Find the two numbers whose sum is 27 and the product is 182. ಎರಡು ನಂಬರ್ಸ್ ಫೈಂಡ್ ಔಟ್ ಮಾಡಿ, ಅದ್ರದ್ದು ಸಮ್ ಏನಾಗಿರಬೇಕು? 27 ಆಗಿರಬೇಕು ಆ್ಯಂಡ್ ಪ್ರಾಡಕ್ಟ್ 182 ಆಗಿರಬೇಕು. ಯಾವುದಿದೆ ಎರಡು ನಂಬರ್ಸ್? ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದ್ದಾಗ ಕೇಳೋಂಥದ್ದು ಕ್ವಶನು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಡೈರೆಕ್ಟ್ ಕ್ವಶನ್. ಸೊ ಬಿ ಪ್ರಿಪೇರ್ಡ್ ಫಾರ್ ದಿಸ್ ಒನ್, ಇಟ್ ಈಸ್ ವೆರಿ ಈಸಿ. ಪ್ರಾಕ್ಟೀಸ್ ಮಾಡಿದ್ರೆ ಸಿಗುತ್ತೆ. ಲೆಟ್ ಒನ್ ನಂಬರ್ ಬಿ ಎಕ್ಸ್. ಒಂದು ಯಾವುದಾದ್ರೂ ಒಂದು ನಂಬರನ್ನು ನಾವೇನು ಮಾಡಬೇಕು? ಎಕ್ಸ್ ಅಂತ ಅನ್ಕೋಬೇಕು. ಇನ್ನೊಂದು ನಂಬರ್ ಏನಾಗುತ್ತೆ? ಅದರ್ ನಂಬರ್ ವಿಲ್ ಬಿ 27 ಮೈನಸ್ ಎಕ್ಸ್. ಆಬ್ವಿಯಸ್ಲಿ ಒಂದು ನಂಬರ್ ಎಕ್ಸ್ ಇದೆ ಅಂದರೆ ಇನ್ನೊಂದು ಏನಾಗಿರುತ್ತೆ? 27 ಅನ್ನು ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನೊಂದು ನಂಬರ್ ಸಿಗುತ್ತೆ, ಬಿಕಾಸ್ ಅವನು ಕೊಟ್ಟಿದ್ದಾನೆ. ಸೊ ಅದರ್ ನಂಬರ್ ಈಸ್ 27 ಮೈನಸ್ ಎಕ್ಸ್ ಆ್ಯಂಡ್ ದ ಪ್ರಾಡಕ್ಟ್ ಏನಾಗ್ತಿದೆ? ಈ ಎರಡೂ ಪ್ರಾಡಕ್ಟ್, ಒಂದು ನಂಬರ್ ಎಕ್ಸು, ಇನ್ನೊಂದು ನಂಬರ್ 27 ಮೈನಸ್ ಎಕ್ಸು. ಸೊ ಎರಡೂ ಪ್ರಾಡಕ್ಟ್ ಏನು ನಮಗೆ ಸಿಗ್ತಿದೆ? 182 ಅಂತ ಅವನೇ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ರಿಅರೇಂಜ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಸೊ ಆ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಾಲ್ವ್ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 14 ಸಿಗುತ್ತೆ, ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು 13 ಸಿಗುತ್ತೆ. ಸೊ ದೇರ್ ಫಾರ್ ದ ಟು ನಂಬರ್ಸ್ ಆರ್ 13 ಆ್ಯಂಡ್ 14. ಸೊ ಇದರಲ್ಲೇ ಒಂದು ಆರ್ ಕ್ವಶನ್ ಕೂಡ ಇದೆ. ಮತ್ತು ಇನ್ನೊಂದು, ದ ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಟ್ಸ್ ಬೇಸ್. ಇಫ್ ದ ಹೈಪೋಟಿನಸ್ ಇಸ್ 13 ಸೆಂಟಿಮೀಟರ್ ದೆನ್ ಫೈಂಡ್ ದ ಅದರ್ ಟೂ ಸೈಡ್ಸ್. ನೋಡಿ, ಇಮಿಡಿಯೇಟಾಗಿ ಓದಿದ ತಕ್ಷಣ ಔಟ್ ಆಫ್ ಸಿಲೆಬಸ್ ಅನಿಸುತ್ತೆ ನಿಮಗೆ, ಮತ್ತು ಏನಿದು ಹೊಸ ಕ್ವಶನ್ ಕೊಟ್ಬಿಟ್ಟವ್ರಲ್ಲ ಅಂತ ಅನಿಸುತ್ತೆ. ಬಟ್ ನೋ, ಇದು ಯಾವುದು ಔಟ್ ಆಫ್ ಕ್ವಶನ್ನು ಅಲ್ಲ, ಇದು ವೆರಿ ಈಸಿ ಕ್ವಶನ್. ಯಾವಾಗ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡ್ರೆ. ಏನು? ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಆಲ್ಟಿಟ್ಯೂಡ್ ಏನಾಗಿದೆ? ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್ ಈ 7 ಲೆಸ್ ದೆನ್ ಇಟ್ಸ್ ಬೇಸ್. ಈಗ ಬೇಸಿಂದ ಏನಾಗಿದೆ? 7 ಲೆಸ್ ದೆನ್ ಅಂದರೆ 7 ಮೈನಸ್ ಮಾಡಬೇಕು ಬೇಸಿಂದ. ಓಕೆನಾ? ನೆನ್ಪಿಟ್ಕೊಳ್ಳಿ. ಇಫ್ ದ ಹೈಪೋಟಿನಸ್ ಇಸ್ 13, ಹೈಪೋಟಿನಸ್ ಏನು ಕೊಟ್ಬಿಟ್ಟವನೆ? 13 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟವನೆ. ಫೈಂಡ್ ದ ಅದರ್ ಟೂ ಸೈಡ್ಸ್. ಈಗ ಈ ಎರಡು ಸೈಡ್ಸನ್ನು ಫೈಂಡ್ ಔಟ್ ಮಾಡಿ. ಸೊ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡ್ಬೋದು, ಬಟ್ ನಮಗೆ ಎರಡೂ ಸೈಡ್ಸು ಗೊತ್ತಿಲ್ಲ, ಒಂದೇ ಒಂದು ಗೊತ್ತಿರೋಂಥದ್ದು. ಸೊ ಲೆಟ್ ಬೇಸ್ ಬಿ ಎಕ್ಸ್. ಫಸ್ಟ್ ನೀವೇನು ಮಾಡ್ತೀರಾ? ಎಕ್ಸ್ ಬೇಸನ್ನು ಎಕ್ಸ್ ಅಂತ ಅನ್ಕೋತೀರಾ. ಆಲ್ಟಿಟ್ಯೂಡ್ ಏನಾಗುತ್ತೆ? ಅದರಿಂದ 7 ಅನ್ನು ತೆಗಿಬೇಕು. ಸೊ ದರ್ಫೋರ್ ಎಕ್ಸ್ ಮೈನಸ್ 7 ಆಗುತ್ತೆ. ಸೊ ಫಿಗರ್ ಡ್ರಾ ಆಯಿತು. ಎಕ್ಸ್ ಮೈನಸ್ 7 13 ಸಿಕ್ತು. ಪೈಥಾಗರಸ್ ಥಿಯರಮ್ ಹಾಕ್ತೀರಾ, ದಟ್ ಈಸ್ ಸ್ಕ್ವೇರ್ ಆಫ್ ದ ಹೈಪೋಟಿನಸ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಅದರ್ ಟೂ ಸೈಡ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲೂ ಕೂಡ ಒಂದು ನಿಮಗೆ ಏನು ಸಿಗುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಫ್ಯಾಕ್ಟರೈಸೇಷನ್ ಮಾಡ್ತೀರಾ, ಯು ವಿಲ್ ಗೆಟ್ ದ ಸಮ್ ವ್ಯಾಲ್ಯೂಸ್, ದಟ್ ಈಸ್ ದ ಝೀರೋಸ್, ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 12 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು -5. ಸೊ ದೇರ್ ಫೋರ್ ನಾವು ಇಲ್ಲಿ 12 ದಟ್ ಈಸ್ ದ ಪಾಸಿಟಿವ್, ನೆಗೆಟಿವನ್ನು ನಾವು ಇಲ್ಲಿ ಇದು ಮಾಡ್ತೀವಿ, ಪಾಸಿಟಿವ್ ಸೈನನ್ನು ತಗೋತೀವಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಬೇಸ್ ಏನಾಗುತ್ತೆ? 12 ಕೊಟ್ಟಿದ್ದಾನೆ. ಸೊ ಬೇಸ್ ಏನಾಗುತ್ತೆ? 12 ಆಯಿತು, 12 ಸೆಂಟಿಮೀಟರ್ ಆಯಿತು. ಆಮೇಲೆ ಆಲ್ಟಿಟ್ಯೂಡ್ ಬೇಕಲ್ಲ, ಈಗ ಆಲ್ಟಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಎಕ್ಸ್ ಮೈನಸ್ 7. ಎಕ್ಸ್ ಮೈನಸ್ 7 ಅಂದರೆ ಎಷ್ಟು? ಎಕ್ಸ್ 12 ಮೈನಸ್ 7 ಎಷ್ಟು? 12 ಮೈನಸ್ 7 ಈಸ್ 5 ಸೆಂಟಿಮೀಟರ್. ಸೊ ದೇರ್ ಫಾರ್ ದ ಆಲ್ಟಿಟ್ಯೂಡ್ ಈಸ್ 5 ಸೆಂಟಿಮೀಟರ್. 12 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್ ಆರ್ ದ ಆಲ್ಟಿಟ್ಯೂಡ್ ಆ್ಯಂಡ್ ಬೇಸ್. ಆಲ್ಟಿಟ್ಯೂಡ್ ಮತ್ತು ಬೇಸ್ ಎಷ್ಟು ಸಿಗುತ್ತೆ? 12 ಮತ್ತು 5 ಸೆಂಟಿಮೀಟರ್ ಸಿಗುತ್ತೆ.
Okay, moving to the next question, that is prove that question. Prove that sin a plus cosecant a whole square plus cos a plus secant a whole square is equal to 7 plus tan square a plus cot square a. ಇದು ಎರಡು ಟೈಪಲ್ಲಿ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಫಸ್ಟು ರೆಡ್ಯೂಸ್ ಇಟ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್. ನಾನು 4 ಸ್ಟೆಪ್ಸ್ ಹೇಳಿದ್ದೆ, ಈಸಿ ಟು ಸಾಲ್ವ್ ದ ಪ್ರೂವ್ ದಟ್ ಕ್ವಶನ್ಸ್, ಆ ಥರನೂ ಮಾಡ್ಬೋದು. ಏನು ಯಾವುದಾದ್ರೂ ಒಂದು ಕ್ವಶನ್ LHS ಅನ್ನು ನಾವು ತೊಗೊಂಡ್ರೆ ಫಸ್ಟ್ ಸ್ಟೆಪ್ ಎಷ್ಟು ರೆಡ್ಯೂಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಆ ರೇಷಿಯೋಸನ್ನು ಸೈನ್ ಮತ್ತು ಕಾಸ್ ರೇಷಿಯೋಸಲ್ಲಿ ಬರ್ಕೋಬೇಕು. ಸೆಕೆಂಡ್ ಒನ್ ಈಸ್ ಯು ಹ್ಯಾವ್ ಟು ಟೇಕ್ ದ ಎಲ್ ಸಿ ಎಮ್ ಅನ್ನು ತೊಗೋಬೇಕು. ಥರ್ಡ್ ಒನ್ ಈಸ್ ಯು ಹ್ಯಾವ್ ಟು ಅಪ್ಲೈ ವೆದರ್ ಇಫ್ ದೆರ್ ಇಸ್ ಎನಿ ಫಾರ್ಮುಲಾ ಆರ್ ಐಡೆಂಟಿಟಿ ಚೆಕ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಅಪ್ಲೈ. ಅದಾದಮೇಲೆ ಯು ಹ್ಯಾವ್ ಟು ಕಂಪೇರ್ ಟು ದ ಗಿವನ್ RHS, ಅದರ ಜೊತೆಯಲ್ಲಿ ಕಂಪೇರ್ ಮಾಡಿ ನೋಡಬೇಕು ಕರೆಕ್ಟಾಗಿ ಬರ್ತಿದೆಯಾ, ಆನ್ಸರ್ ಹತ್ರ ಇದ್ದೀವ ಅಂತ. ಸೊ ಆವಾಗ ನಿಮಗೆ ಈಸಿಲಿ ಯು ಕ್ಯಾನ್ ಸಾಲ್ವ್. ಈ ಥರ ಮಾಡಿದ್ರೂ ತುಂಬ ಲೆಂತಿ ಆಗುತ್ತೆ, ಮಾಡ್ಬೋದು. ಬಟ್ ಇನ್ನೊಂದು ಯಾವುದು ಇನ್ನೂ ಸ್ವಲ್ಪ ಶಾರ್ಟಾಗಿ ಮಾಡಬೇಕು ಅಂದರೆ ಡೈರೆಕ್ಟಾಗಿ A+B ಹೋಲ್ ಸ್ಕ್ವೇರ್ ಫಾರ್ಮುಲಾ ನೀವು ಅಪ್ಲೈ ಮಾಡ್ಬೋದು. ದಟ್ ಈಸ್ A+B ಹೋಲ್ ಸ್ಕ್ವೇರ್ ಇದೆ. ಸೊ ಇನ್ನೊಂದು ಅದು ಕೂಡ ಪಕ್ಕದಲ್ಲೂ ಕೂಡ A+B ಹೋಲ್ ಸ್ಕ್ವೇರ್, ದಟ್ ಈಸ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಅಂದರೆ ಸೈನ್ ಸ್ಕ್ವೇರ್ A ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ A ಪ್ಲಸ್ 2 ಸೈನ್ ಎ ಕೊಸಿಕೆಂಟ್ ಎ ಇದು ಬರುತ್ತೆ. ಇನ್ನೊಂದು ಸೇಮ್ ಅದೇ ಥರ ಫಾರ್ಮುಲಾ ಮಾಡಿದ್ರೆ ಇನ್ನೊಂದು ಬರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅನ್ನು ಏನು ಮಾಡ್ಬೋದು 1 ಅಂತ ಬರಿಬೋದು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತೆ 1 ಅಂತ ಬರುತ್ತೆ, ಅದು ಬರಿತೀರಾ. ನೆಕ್ಸ್ಟ್ ಇಲ್ಲ ಕೊಸಿಕೆಂಟ್ ಸ್ಕ್ವೇರ್ ಎ ಫಾರ್ಮುಲಾ ಐಡೆಂಟಿಟೀಸ್ ನಿಮಗೆ ಗೊತ್ತಿದೆ. ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆ್ಯಂಡ್ ಒನ್ ಮೋರ್ ಈಸ್ ಕಾಟ್, ಇನ್ನೊಂದು ಇದೆಯಲ್ಲ ಇದು ಯಾವುದು, ಸೀಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇದು ಎರಡೂ ಕೂಡ ಇಂಪಾರ್ಟೆಂಟ್, ಅರ್ಥ ಆಗ್ತಿದೆ. ಈ ಐಡೆಂಟಿಟೀಸ್ ನೆನ್ಪಿಟ್ಕೊಂಡ್ರೆ ನೀವು ಆರಾಮಾಗಿ ಬರಿಬೋದು. ಸೊ ದೇರ್ ಫಾರ್ ಅಲ್ಲಿ ಸೈಡಲ್ಲಿ ನೀವು ಬರಿಬೇಕು ರೀಸನ್ ಏನಕ್ಕೆ ನೀವು ಈ ಥರ ಬರ್ಕೊಂಡ್ರಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ನಿಮಗೆ ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡಿದ್ರೆ 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು RHS. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28 ಅಲ್ಲಿ find the relation between x and y such that the point P of x comma y is equidistant from the points 7 comma 1 and 3 comma 5. Also find the coordinates of the points P if A, P, B are collinear. A, P, B ಮೂರು ಕೂಡ collinear ಇದ್ದಾಗ ಇದ್ರದ್ದು ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿ ಅಂತ. ಯಾವಾಗ ಮಿಡ್ ಪಾಯಿಂಟ್ ಈಕ್ವಿ ಡಿಸ್ಟೆನ್ಸ್ ಅಂತ ಕೊಟ್ಟಿರ್ತಾನೆ ಆವಾಗ ನಿಮಗೆ AP is equal to BP ಅಂತ ಬರ್ಕೋಬೇಕು. ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿರ್ತಾನೆ x1 y1 ಯಾವುದು, x2 y2 ಯಾವುದು. ಫಾರ್ಮುಲಾ ಹಾಕ್ತೀರಾ, ಡಿಸ್ಟೆನ್ಸ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎರಡು AP is equal to BP ಇದ್ದಾಗ ನೀವೇನು ಮಾಡಬೇಕು, ಫಾರ್ಮುಲಾ ಕೊಟ್ಟಿರೋಂಥದ್ದು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು ಆನ್ಸರ್ ಏನಂತ. ಸೊ ದೇರ್ ಫಾರ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ರೈಟ್ ಓವರ್ ಹಿಯರ್. ಸೊ ನೆಕ್ಸ್ಟ್ therefore P of x, y ನು ಕೂಡ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ therefore P of x, y ಮಿಡ್ ಪಾಯಿಂಟ್ ಏನಾಗುತ್ತೆ, x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ therefore 5, 3 ನಿಮಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಇದರಲ್ಲಿ ಆರ್ ಕ್ವಶನ್ ಕೂಡ ಇದೆ. If the points A 4, 5, B 7, Y C 4, 3 and D x, 2 are the vertices of the parallelogram, then find the values of x and y. ಈ 4 ಪಾಯಿಂಟ್ಸ್ ವರ್ಟಿಸಸ್ ಆಫ್ ದ ಪ್ಯಾರಲೋಗ್ರಾಮ್. ನಿಮಗೆ ಗೊತ್ತು ಪ್ಯಾರಲೋಗ್ರಾಮಲ್ಲಿ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಎರಡೂ ಕೂಡ ಎಲ್ಲ 4 ಕೂಡ 4 ಕಾರ್ನರ್ಸಲ್ಲಿದೆ. ಸೊ ದೇರ್ ಫಾರ್ ಎರಡೂದು ಒಂದೊಂದು ಡಯಾಗ್ನಲ್ ಆಗುತ್ತೆ, ಮಧ್ಯದ್ದು ಏನಾಗುತ್ತೆ ಮಿಡ್ ಪಾಯಿಂಟ್ ಆಗುತ್ತೆ ಆಬ್ವಿಯಸ್ಲಿ, ಬಿಕಾಸ್ ಇಟ್ ಈಸ್ ದ ಪ್ಯಾರಲೋಗ್ರಾಮ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ತೀರಾ, ಮಿಡ್ ಪಾಯಿಂಟ್ ಆಫ್ AC is equal to ಮಿಡ್ ಪಾಯಿಂಟ್ ಆಫ್ BD. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ x is equal to 1 and y is equal to 6 ಅಂತ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಈಸ್ ದ ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ಸಾಲ್ವ್ ಮಾಡಬೇಕು. ಕ್ವಶನ್ ನಂಬರ್ 29 ಅಲ್ಲಿ ಫೈಂಡ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಮೀನ್ ಫೈಂಡ್ ಔಟ್ ಮಾಡಬೇಕು. ಟೇಬಲ್ ಹಾಕಿದ್ದೀನಿ, ನಿಮಗೆ ಬರುತ್ತೆ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ಯು ಡೋಂಟ್ ನೋ ಹೌ ಟು ಸಾಲ್ವ್ ಮೀನ್ ಮೀಡಿಯನ್ ಮೋಡ್ ಇನ್ ದ ಸಪ್ರೇಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ದಿಸ್ ಟಾಪಿಕ್. ಯಾವ ಥರ ಮೀನ್ ಮೀಡಿಯನ್ ಮೋಡ್ ಮೂರು ಕೂಡ ಫೈಂಡ್ ಔಟ್ ಮಾಡಬೇಕು. ಸದ್ಯಕ್ಕೆ ಆನ್ಸರು ಮೀನ್ ನಿಮಗೆ 38 ಸಿಗುತ್ತೆ. ಆರ್ ಕ್ವಶನ್ ಕೊಟ್ಟಿದ್ದಾನೆ, ಆರ್ ಕ್ವಶನ್ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಇದು ಮೀಡಿಯನ್ ನಿಮಗೆ 29.16 ಆನ್ಸರ್ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 30. Probability. A boy and a girl are born in the month of September. Find the probability that both will have different birthdays, same birthdays. ಬಾಯ್ ಮತ್ತು ಗರ್ಲ್ ಏನಾಗಿದ್ದಾರೆ, ಇಬ್ಬರು ಕೂಡ ಸೆಪ್ಟೆಂಬರ್ ಮಂತಲ್ಲಿ ಹುಟ್ಟಿದ್ದಾರೆ.
ಸೊ ಇವ್ರದ್ದು ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಫಸ್ಟು ನಿಮಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬೇಕು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಏನು, ಎಷ್ಟು ದಿನ ಇದೆ, ಸೆಪ್ಟೆಂಬರ್ ಮಂತಲ್ಲಿ ಹೌ ಮೆನಿ ಡೇಸ್ ಬರುತ್ತೆ, 30 ಬರುತ್ತಾ, 31 ಬರುತ್ತೆ, 31 ಬರುತ್ತಾ. ಸೊ ಯಾವ ಥರ ಇದು ಕೌಂಟ್ ಮಾಡುವಂಥದ್ದು, ಯೂಶ್ವಲಿ ಬ್ಯಾಕ್ ಸೈಡಿಂದ ಬಂದರೆ ಗೊತ್ತಾಗೋಗುತ್ತೆ. ಯೂಶ್ವಲಿ ಡಿಸೆಂಬರಲ್ಲಿ ಏನಿರುತ್ತೆ, 31 ಇರುತ್ತೆ. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 31, 30, 31, 30. ಸೊ ದೇರ್ ಫಾರ್ ಸೆಪ್ಟೆಂಬರ್ ಏನಾಯಿತು, 30 ಡೇಸ್ದು ಆಯಿತು ಮಂತು. ಸೊ ದೇರ್ ಫಾರ್ 30 ಡೇಸ್ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 30. ಡಿಫ್ರೆಂಟ್ ಬರ್ತ್ಡೇಸ್ ಅಂದರೆ ಯಾವ ಥರ, ಇಬ್ರದ್ದು ಒಂದೇ ದಿನ ಬರ್ತ್ಡೇ ಬರಲ್ಲ, ಬೇರೆ ಬೇರೆ ದಿನ ಬರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ 30 ಮೈನಸ್ 1 ಏನಾಗುತ್ತೆ, 30 ಮೈನಸ್ 1 ಬರುತ್ತೆ 29. ಅಂದರೆ ಇಬ್ರದ್ದು ಒಂದೇ ದಿನ ಯಾವತ್ತೂ ಬರಲ್ಲ ಆ ಥರ ಬರ್ತ್ಡೇಸ್. ಯಾವಾಗ, ಈಗ ಫಾರ್ ಎಕ್ಸಾಂಪಲ್ ನಂದು 1ನೇ ತಾರೀಕಿದ್ರೆ ಇನ್ನೊಬ್ಬಂದು ಏನಾಗಿರುತ್ತೆ 2ನೇ ತಾರೀಕಿರುತ್ತೆ, ಅವನದು 3ನೇ ತಾರೀಕಿದ್ರೆ ನಂದು 2ನೇ ತಾರೀಕಿರುತ್ತೆ. ಈ ಥರ ಈ ಪ್ರಾಬಬಿಲಿಟಿ ಏನಾಗಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಯಾವಾಗ ಡಿಫ್ರೆಂಟ್ ಇದ್ದಾಗ. ಸೇಮ್ ಬರ್ತ್ಡೇಸ್ ಇದ್ದಾಗ ಇಬ್ರದ್ದು ಒಂದೇ ದಿನ ಬರಬೇಕು ಅಲ್ವಾ. ಸೇಮ್ ಅಂದರೆ ಈ ಮಂತಲ್ಲಿ ಯಾವತ್ತಾದರೂ ಒಂದೇ ದಿನ ಹುಟ್ಟಿರಬೇಕು, 1ಗೆ ಹುಟ್ಟಿರಬೇಕು, ನಾನು 1ಗೆ ಹುಟ್ಟಿರ್ಬೇಕು. ಅವರು 5ನೇ ತಾರೀಕು ಹುಟ್ಟಿದ್ರೆ ನಾನು ಕೂಡ 5ನೇ ತಾರೀಕು ಹುಟ್ಟಿರಬೇಕು. ದಟ್ ಈಸ್ ದ ಸೇಮ್ ಪ್ರಾಬಬಿಲಿಟಿ. ಓಕೆನಾ. ಸೇಮ್ ಬರ್ತಡೇ, ಡಿಫ್ರೆಂಟ್ ಬರ್ತಡೇ ಅಂದರೆ ಅದು ಯಾವ್ದಾದ್ರೂ ದಿನ ಆಗ್ಬೋದು. ಈ 30 ದಿನದಲ್ಲಿ ಈ ಒಂದು ದಿನ ಅವನಾದರೆ ಇನ್ನೊಬ್ಬ ಇನ್ನೂ ಎಷ್ಟೋ 29 ದಿನದಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು. ಸೊ ದೇರ್ ಫೋರ್ ದ ಡಿಫ್ರೆಂಟ್ ಬರ್ತ್ಡೇಸ್ದು ಪ್ರಾಬಬಿಲಿಟಿ ಪಿ ಆಫ್ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅಂದರೆ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ದಟ್ ಈಸ್ 29 ಡಿವೈಡೆಡ್ ಬೈ 30 ಬರುತ್ತೆ ಪ್ರಾಬಬಿಲಿಟಿ. ಸೇಮ್ ಬರ್ತಡೇಗೆ 1 ಡಿವೈಡೆಡ್ ಬೈ 30 ಸಿಗುತ್ತೆ. ಸೊ ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 31. In a scalene triangle ABC, draw a line parallel to BC. Let this line intersect AB at D and AC at E. If the DE is to BC is equal to 2:5, AD is equal to 2 cm, AE is equal to 3 cm and the DE is equal to 4 cm, then find the perimeter of the triangle. ಈಗ ನೋಡಿ, ಫಸ್ಟು ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ರೀಡ್ ಕ್ವಶನ್. ನಾನು ಇಲ್ಲಿ ಏನೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಸುಮ್ಮನೆ ಕೂತ್ಕೊಬಿಡೋದಲ್ಲ. ನೀವು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಈ ಆನ್ಸರ್ಸನ್ನು ಬರ್ಕೊಂಡು ಹೋಗಬೇಕು. ಐ ಹೋಪ್ ಯು ಆರ್ ವಾಚಿಂಗ್ ದ ವಿಡಿಯೋ ಟಿಲ್ ಹಿಯರ್. ಸೊ ನೀವು ಕೂಡ ಹೋಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಆನ್ಸರ್ಸ್ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮಾಡಬೇಕು ಅಂದರೂ ತುಂಬ ನಾವು ಕೂಡ ಕಷ್ಟಪಡಬೇಕು. ನಿಮಗೂ ಗೊತ್ತಿರೋ ಹಾಗೆ ಇಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಇಷ್ಟವರು ಮಾತಾಡಬೇಕು ನಾನ್ ಸ್ಟಾಪ್ ಆಗಿ ಅಲ್ವಾ. ಸೊ ಹೋಗಿ ಎಲ್ಲರೂ ಕೂಡ ಒಂದು ಕಮೆಂಟ್ ಹಾಕಿ ಬನ್ನಿ, ಯಾರ್ಯಾರು ನೋಡ್ತಿದ್ದೀರಾ ಗೊತ್ತಾಗಬೇಕಲ್ಲ ನೀವು ನೋಡ್ತಿದ್ದೀರಾ ಅಂತ. ಓಕೆ, ಐ ವಿಲ್ ಥ್ಯಾಂಕ್ ಯು ಲೇಟರ್, ಬಟ್ ಯು ಶುಡ್ ಬಿ ಥ್ಯಾಂಕ್ಫುಲ್. ನೋ, ಐ ಆಮ್ ಮೇಕಿಂಗ್ ಅ ವಿಡಿಯೋ ಫಾರ್ ಯು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ 31th ಕ್ವಶನ್. ನೋಡಿ, ಒಂದು ಟ್ರಯಾಂಗಲಲ್ಲಿ ಸ್ಕೇಲಿನ್ ಟ್ರಯಾಂಗಲ್ ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತಾ. ಸೊ ನೋಡಿ, ಇಲ್ಲಿ ಸ್ಕೇಲಿನ್ ಟ್ರಯಾಂಗಲ್ ಅಂತ ಕೊಟ್ಬಿಟ್ಟವನು. ಏನು ಸ್ಕೇಲಿನ್ ಟ್ರಯಾಂಗಲ್ಲು, ಇಲ್ಲಿ ಬೇಸಿಕ್ ಬಂದುಬಿಡ್ಬೇಕು. ದರ್ ಆರ್ 3 ಟೈಪ್ಸ್ ಆಫ್ ಟ್ರಯಾಂಗಲ್: ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ಸ್ಕೇಲಿನ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್. ಐಸೋಸೆಲಸ್ ಟ್ರಯಾಂಗಲ್ ಅಲ್ಲಿ ಓನ್ಲಿ 2 ಸೈಡ್ಸ್, ದಟ್ ಈಸ್ ದ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸ್ಕೇಲಿನ್ ಟ್ರಯಾಂಗಲ್ ಅಲ್ಲಿ ನಿಮಗೆ 3 ಸೈಡ್ಸು ಡಿಸ್ಟೆನ್ಸ್ ಅಥವಾ ಇದು ಮೆಷರ್ಮೆಂಟು ಬೇರೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಡಿಫ್ರೆಂಟ್ ಇರುತ್ತೆ, ಈಕ್ವಲ್ ಇರಲ್ಲ. ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅದರಲ್ಲಿ ಒಂದು ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಸೊ ದೀಸ್ ಆರ್ ದ ಟೈಪ್ ಆಫ್ ಟ್ರಯಾಂಗಲ್ಸ್. ಇದರಲ್ಲಿ ಅವ್ನು ಕೊಟ್ಟಿರೋದು ಯಾವುದು? ಸ್ಕೇಲಿನ್ ಟ್ರಯಾಂಗಲ್ ಕೊಟ್ಟವನೇ. ಆ ಲೈನ್ ಪ್ಯಾರಲಲ್ ಟು ಬಿ ಸಿ ಡ್ರಾ ಮಾಡಿದ್ದಾನೆ. ಒಂದು ಬಿ ಸಿಗೆ ಒಂದು ಲೈನ್ ಡ್ರಾ ಮಾಡಿದ್ದಾರೆ, ದಟ್ ಈಸ್ ಡಿ ಇ ಇಂಟರ್ಸೆಕ್ಟ್ ಅಟ್ ಇ ಅಂತ ಕೊಟ್ಟಿದ್ದಾನೆ. ಫಿಗರ್ ನೋಡ್ಬೋದು ನೀವು ಈ ಥರ. ಸೊ ಈಗ ನಿಮಗೆ ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು, ಯಾವಾಗ ನಿಮಗೆ 2 ಲೈನ್ಸ್ ಪ್ಯಾರಲಲ್ ಬಂತು ಅಲ್ಲಿ ಏನು ಮಾಡಬೇಕು? ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡಬೇಕು. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ? ಈಕ್ವಲ್ ಪ್ರಪೋರ್ಷನಲ್ಲಿ ಇರುತ್ತೆ. ಕೊರೋಲರಿ ಪ್ರಕಾರ ಎ ಡಿ ಬೈ ಎ ಬಿ, ಸ್ಮಾಲ್ ಪಾರ್ಟ್ ಡಿವೈಡೆಡ್ ಬೈ ಹೋಲ್ ಪಾರ್ಟ್ ವಿಚ್ ಈಸ್ ಈಕ್ವಲ್ ಟು ಸ್ಮಾಲ್ ಪಾರ್ಟ್ ಡಿವೈಡೆಡ್ ಬೈ ಹೋಲ್ ಪಾರ್ಟ್ ವಿಚ್ ಈಸ್ ಈಕ್ವಲ್ ಟು ಅಗೇನ್ ಡಿ ಇ ಡಿವೈಡೆಡ್ ಬೈ ದ ಹೋಲ್ ಪಾರ್ಟ್. ಸೊ ಇದು ಬಿ ಪಿ ಟಿ ಥಿಯರಮ್ ಪ್ರಕಾರ ನಾವು ಬರ್ಕೋತೀವಿ. ಸೊ ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ಇಸ್ ಈಕ್ವಲ್ ಟು ಡಿ ಇ ಬೈ ಬಿ ಸಿ. ದೇರ್ ಫಾರ್ ಎ ಡಿ ಏನು ಕೊಟ್ಟಿದ್ದಾನೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ ಇಲ್ಲಿಂದ ಎ ಬಿ ಸಿಗುತ್ತೆ. ಸೊ ಎ ಬಿ ಸಿಗುತ್ತೆ, ಎ ಸಿ ಸಿಗುತ್ತೆ. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಸಿಮಿಲರ್ಲಿ ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು 2/5. ಅವ್ನು ಕೊಟ್ಬಿಟ್ಟು ಅವನೇ ರೇಷಿಯೋ ಏನು ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ, ಡಿ ಇ ಇಸ್ ಟು ಬಿ ಸಿ ಇಸ್ ಈಕ್ವಲ್ ಟು 2/5. ಸೊ ಇದರಿಂದ ನಾವು ಏನು ಮಾಡ್ತೀವಿ? ಬಿ ಸಿ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಏನಕ್ಕೆ ಸರ್ ನಾವು ಇದೆಲ್ಲ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ವೆರಿ ಸಿಂಪಲ್. ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು.
ಪೆರಿಮೀಟರ್ ಅಂದರೆ ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಬೇಕಷ್ಟೇ. ನಮಗೆ ಟೋಟಲ್ ಲೆಂತ್ ಸಿಕ್ಕಿದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಕ್ತು. ಸೊ ಬಟ್ ನಮಗೆ ಟೋಟಲ್ ಕೊಟ್ಟಿಲ್ಲ, ಅವನು ಸ್ವಲ್ಪ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ನೀವೇ ಹುಡ್ಕೊಬಿಟ್ಟು ನೀವೇನು ಮಾಡ್বে, ಫೈನಲ್ ಆಗಿ ಆನ್ಸರ್ ಬರೀ ಅಂತ ಕೊಟ್ಟಿರೋಂಥದ್ದು. ಸೊ ದೇರ್ ಫಾರ್ ನೀವೇನು ಮಾಡ್ತೀರಾ, ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡ್ತೀರಾ, ನಿಮಗೆ ಆನ್ಸರ್ ಟೋಟಲ್ ಆಗಿ 22.5 ಸೆಂಟಿಮೀಟರ್ ಸಿಗುತ್ತೆ. Next is question number 32, that is prove that the length of the tangent drawn from an external point to a circle are equal. ಇಲ್ಲಿ ನಿಮಗೆ ಥಿಯರಮ್ ಬರಿಬೇಕು. ಯಾವುದು? ಸರ್ಕಲ್ ಥಿಯರಮ್. ಇಲ್ಲಿ ನೋಡಿ ಡಿಸ್ಪ್ಲೇ ಮಾಡ್ತಿದ್ದೀನಿ, ನಿಮಗೆ ನೀವು ಕಲ್ತಿರಲೇಬೇಕು. ಪಾಸಿಂಗ್ ಪ್ಯಾಕೇಜಲ್ಲಿ ಇರೋವಂಥದ್ದು ಎಲ್ಲರೂ ಕೂಡ ಕಂಪಲ್ಸರಿ ಇದು ಬಂದೇ ಬರುತ್ತೆ ಅಂತ ಹೇಳಿದ್ವಿ. ಸೊ ನೀವು ಕೂಡ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 33. ಸೊ ತುಂಬ ದೂರ ಬಂದುಬಿಟ್ಟಿದ್ದೀವಿ, 33 ಅಂದರೆ ಹತ್ರ ಬಂದುಬಿಟ್ಟಿದ್ದೀವಿ ಕ್ಲೋಸ್ ಮಾಡಲಿಕ್ಕೆ ಅಲ್ವಾ. ತುಂಬ ಅವಾಗಲಿಂದ ನೀವು ಕೂಡ ಕೇಳಿಸ್ಕೊತಿದ್ದೀರಾ, ಸುಸ್ತಾಗಿರ್ತೀರಾ, ನಾನಂತೂ ಸುಸ್ತಾಗಿ ಹೋಗಿದ್ದೀನಿ ಹೇಳಿ. ಸೊ ಕ್ವಶನ್ ನಂಬರ್ 33ಯಲ್ಲಿ ದ ಏರಿಯಾ ಆಫ್ ದ ಸೆಕ್ಟರ್ OAYB ಕ್ವಶನ್ ಶೋನ್ ಇನ್ ದ ಫಿಗರ್ 462 ಸೆಂಟಿಮೀಟರ್. ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ AYB ಆರ್ಕ್ ಇದೆಯಲ್ಲ ಅದ್ರದ್ದು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ಬರೋಂಥದ್ದು. ನಿಮಗೆ ಅವನೇನು ಕೊಟ್ಟವನೇ, ಏರಿಯಾ ಆಫ್ ಸೆಕ್ಟರ್ ಕೊಟ್ಬಿಟ್ಟವನೇ. ವಾಟ್ ಇಸ್ ದ ಫಾರ್ಮುಲಾ ಏರಿಯಾ ಆಫ್ ಸೆಕ್ಟರ್? θ/360 3/360 πr² is equal to 462. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅವನೇ ಕೊಟ್ಟವನು 120 ಸೆಂಟಿಮೀಟರ್. ಸೊ ಇದರಿಂದ ಫಸ್ಟು ನೀವು ಆರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಲೆಂತ್ ಆಫ್ ಎನ್ ಆರ್ಕ್ ಫಾರ್ಮುಲಾ ಇದೆ, ಹಾಕ್ತೀರಾ, ಫೈಂಡ್ ಔಟ್ ಮಾಡ್ತೀರಾ. ದಟ್ ಈಸ್ θ/360 × 2πr. ಸರ್ ಏನು ಸರ್ ಇದು ಡಿಫ್ರೆನ್ಸ್? ಲೆಂತ್ ಆಫ್ ಎನ್ ಆರ್ಕ್, ಏರಿಯಾ ಆಫ್ ಸೆಕ್ಟರ್ ಹೊಸ ಥರ ಇದೆ. ವೆರಿ ಸಿಂಪಲ್, ಇದು ಏನು ವ್ಯತ್ಯಾಸ ಇಲ್ಲ. ಲೆಂತ್ ಆಫ್ ಎನ್ ಆರ್ಕ್ ಅಂದರೆ ಸರ್ಕಂಫರೆನ್ಸ್ ಇದು ಒಂದು ಪಾರ್ಟ್. ಸೊ ಅದನ್ನು ಏನು ಮಾಡ್ತೀವಿ, 2πr. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ 2πr. ಅದ್ರ ಜೊತೆ ಅಲ್ಲಿ θ/360. ಏರಿಯಾ ಆಫ್ ಅ ಸರ್ಕಲ್ ಈಸ್ πr². ಇದ್ರ ಜೊತೆಲಿ ನಾವೇನು ಮಾಡ್ತಿದ್ದೀವಿ, θ/360 ಅನ್ನೋದು ಆ್ಯಡ್ ಮಾಡ್ಕೊತಿದ್ದೀವಿ. ಏನಕ್ಕೆ? ನಮಗೆ ಅಷ್ಟೇ ಪಾರ್ಟ್ ಬೇಕು, ಯಾವ ಆ್ಯಂಗಲಲ್ಲಿ ಕಟ್ ಆಗಿದೆ ಅಷ್ಟೇ ಬೇಕು ಅಂದರೆ ಆ ಆ್ಯಂಗಲನ್ನು ಹಾಕ್ಕೊಳ್ಳೋದು ಅಷ್ಟೇ. ವೆರಿ ಸಿಂಪಲ್. ಏರಿಯಾ ಆಫ್ ಅ ಸರ್ಕಲ್ πr² ಅನ್ನೋದು ಏರಿಯಾ ಆಫ್ ಸೆಕ್ಟರ್ಗೆ ಬಂದರೆ ಏನಾಗುತ್ತೆ, θ/360 ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ. ಇಲ್ಲೂ ಕೂಡ ಅಷ್ಟೇ, 2πr ಏನು ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇರೋವಂಥದ್ದು. ಇಲ್ಲಿ θ/360 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದೇನಾಗುತ್ತೆ, ಲೆಂತ್ ಆಫ್ ಎನ್ ಆರ್ಕ್ ಆಗೋಗುತ್ತೆ. ಸೊ ದೇರ್ ಫಾರ್ ನಿಮಗೆ ಆನ್ಸರು θ = 60 ಡಿಗ್ರಿ ನಿಮಗೆ ಲೆಂತ್ ಆಫ್ ಎನ್ ಆರ್ಕ್ ಸಿಗುತ್ತೆ. ದಟ್ ಈಸ್ 1/3. ಸೊ ದೇರ್ ಫಾರ್ ದ θ ನಿಮಗೆ 60 ಡಿಗ್ರಿ ನೀವು ಫಸ್ಟೇ ಫೈಂಡ್ ಔಟ್ ಮಾಡ್ಕೊಂಡಿರಬೇಕು, ಆಮೇಲೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ದ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ನಾವು ಕಮಿಂಗ್ ಟು ದ last main, not the last main, this is the fourth main, that is 4 marks question. ಗ್ರಾಫ್ ಹಾಕಬೇಕು. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ದ ಲೀನಿಯರ್ ಇಕ್ವೇಷನ್, ಗ್ರಾಫಿಕಲ್ ಮೆಥಡ್. ಇದು ಮಾಡ್ತೀರಾ ಅಂತ ಅನ್ಕೋತೀನಿ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿದ್ದೀವಿ ಎಲ್ಲ ನೋಡಿ, ಇದಕ್ಕೆ ಗ್ರಾಫ್ ಹಾಕಿ, ಇದು ಈಸಿ ಬರುತ್ತೆ. ಕ್ವಶನ್ ನಂಬರ್ 35, ದ ರೇಷಿಯೋ ಆಫ್ ದ 11th and the 8th term of an AP is 3:2. Find the ratio of the sum of the 5th and the sum of the 21st term of 8. ನೋಡಿ AP ಅಲ್ಲಿ ಯಾವ ಥರ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಕ್ವಶನ್ನು. ರೇಷಿಯೋ ಬೇರೆ ಕೊಟ್ಬಿಟ್ಟವನೆ, ನೀವು ಇನ್ನೂವರೆಗೂ ಇದು ಮಾಡಿರಲಿಲ್ಲ ಅನಿಸುತ್ತೆ. ಸೊ ಕ್ವಶನಲ್ಲಿ ನೋಡಿ, ದ ರೇಷಿಯೋ ಆಫ್ ದ 11th and the 8th term. 11th term ಅಂದರೆ A11, 8th term ಅಂದರೆ A8. ರೇಷಿಯೋ ಅಂದರೆ A11/A8 ಈಸ್ ಈಕ್ವಲ್ ಟು 3/2. ಓಕೆನಾ, ಇದು ಗಿವನ್. Find the ratio of sum of the first 5 terms and sum of the first 21 terms. ಅಂದರೆ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು, S5 ಡಿವೈಡೆಡ್ ಬೈ S21 ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ರೇಷಿಯೋ ಅಲ್ಲೇ ಫೈಂಡ್ ಔಟ್ ಮಾಡಬೇಕು ಇಷ್ಟು. ಓಕೆನಾ. ಸೊ ದೇರ್ ಫೋರ್ ಈಗ ಫಸ್ಟ್ ಮೇಲೆ ಕೊಟ್ಟಿರೋಂಥದ್ದು ನೀವೇನು ಮಾಡ್ತೀರಾ, ಎ ಮತ್ತು ಡಿ ಫೈಂಡ್ ಔಟ್ ಮಾಡ್ಕೋತೀರಾ. A = -D ಅಂತ ಸಿಗುತ್ತೆ. S5 ಅಂದರೆ ಫಾರ್ಮುಲಾ, ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. S21ಗೂ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಏನು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ತೀರಾ. ಇನ್ನು ಮಿಕ್ಕಿರೋಂಥದ್ದು ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಫೈನಲ್ ಆನ್ಸರ್, ದಟ್ ಈಸ್ 5:189. ನೆಕ್ಸ್ಟ್ ಈಸ್ ದ ಕ್ವಶನ್ ನಂಬರ್ 36. ಅದು ಎ ಸಿಮಿಲಾರಿಟಿ ಕ್ರೈಟೀರಿಯಾ ಥಿಯರಮ್ ಬರುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಥಿಯರಮನ್ನು ಪ್ರಾಕ್ಟೀಸ್ ಮಾಡಿ ಕಲ್ತೀರಿ. ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 37. ದಟ್ ಈಸ್ ಕ್ವಶನ್ ನಂಬರ್ 37 ಬಂದುಬಿಟ್ಟಿದ್ದೀವಿ. ತುಂಬ ಹತ್ರ ಬಂದುಬಿಟ್ಟಿದ್ದೀವಿ. ಅದಾದಮೇಲೆ ಒಂದೇ ಒಂದು ಕ್ವಶನ್ ಇದೆ ಹತ್ರ. ಓಕೆ, ಕ್ವಶನ್ ನಂಬರ್ 37 ಅಲ್ಲಿ ನಾವು ಮಾಡಬೇಕಾಗಿರೋಂಥದ್ದು
ಎಸ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ಬಂದಿದೆ. ಅ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ ಸ್ಕೂಪಿಂಗ್ ಔಟ್ ಹೆಮಿಸ್ಪಿಯರ್ ಫ್ರಮ್ ಈಚ್ ಎಂಡ್ ಆಫ್ ಅ ಸಾಲಿಡ್ ಸಿಲಿಂಡರ್ ಆಸ್ ಶೋನ್ ಇನ್ ದ ಫಿಗರ್. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಇಸ್ 10 centimeter and the radius of its base is 3.5, find the total area of the article. You have to find the total area of the article. ಈಗ ನೋಡಿ, ಒಂದು ಆರ್ಟಿಕಲ್ ಇದೆ, ಅದು ಅಲ್ಲಿಂದ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರೋಂಥದ್ದು 2 ಸ್ಕೂಪ್ ತೆಗ್ದಿದ್ದಾರೆ. ಐಸ್ ಕ್ರೀಮ್ ತಿಂದಿರ್ಬೋದು, 1 ಸ್ಕೂಪ್ ಹಾಕಿ 2 ಸ್ಕೂಪ್ ಹಾಕಿ ಅಂತ ಹಾಕ್ತಾರೆ. ಅಂದರೆ ಏನಂತ ಅರ್ಥ, ಆ ಸ್ಕೂಪ್ ಇಸ್ ಇನ್ ದ ಶೇಪ್ ಆಫ್ ಹೆಮಿಸ್ಪಿಯರಿಕಲ್ ಸ್ಕೂಪ್ಸ್, ಮೇಲೆಯಿಂದ ಒಂದು, ಬಾಟಮಿಂದ ಒಂದು ತೆಗ್ದಿದ್ದಾರೆ. ಸೊ ಅವನು ಏನೇನು ಕೇಳ್ತಾನೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಆರ್ಟಿಕಲ್. ಇದು ಆರ್ಟಿಕಲ್ದು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಅದೇನಾಗುತ್ತೆ, ಫಸ್ಟು CSA ಆಫ್ ದ ಸಿಲಿಂಡರ್, CSA ಆಫ್ 2 ಹೆಮಿಸ್ಪಿಯರ್ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ದ TSA, ದಟ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ದ ಆರ್ಟಿಕಲ್. ವೆರಿ ಈಸಿ ಇದೆ ಅಂತ ಅನ್ಕೋತೀನಿ, ಬರುತ್ತೆ, ಫೈಂಡ್ ಔಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಆರ್ ಕ್ವಶನ್ ಕೊಟ್ಟಿದ್ದಾನೆ. ಅದರಲ್ಲೇ ಆ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಅ ಕಸ್ಟಮರ್ ಯೂಸಿಂಗ್ ಗ್ಲಾಸ್ ಆಸ್ ಶೋನ್ ಇನ್ ದ ಫಿಗರ್. ದ ಇನ್ನರ್ ಡಯಾಮೀಟರ್ ಆಫ್ ದ ಸಿಲಿಂಡರ್ ಗ್ಲಾಸ್ ವಾಸ್ 5 centimeter. ಈಗ ನೋಡಿ, ಇದು ಇಲ್ಲೂ ಕೂಡ ಫಿಗರ್ ಕೊಟ್ಟಿದ್ದಾನೆ. ಇಲ್ಲಿ ಆರ್ ಕ್ವಶನ್ ಇರೋಂಥದ್ದು, ಎರಡರಲ್ಲಿ ಒಂದು ಮಾಡ್ಬೋದು, ನೀವು ಟ್ರೈ ಮಾಡಿ, ಇದು ಕೂಡ ಆನ್ಸರ್ ನಿಮಗೆ ಸಿಗುತ್ತೆ. ಫೈಂಡ್ ದ ಅಪಾರೆಂಟ್ ಕೆಪಾಸಿಟಿ ಆಫ್ ದ ಗ್ಲಾಸ್ ಆ್ಯಂಡ್ ಇಟ್ಸ್ ಆ್ಯಕ್ಚುಯಲ್ ಕೆಪಾಸಿಟಿ. ಇಲ್ಲಿ ನೀವು ಕೆಪಾಸಿಟಿ, ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಲ್ಲಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬೋರ್ಡ್ ಮೇಲೆ. ಓಕೆ, ಇಲ್ಲಿ ಸದ್ಯಕ್ಕೆ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓಕೆ ಅಲ್ಲ? ಸೊ ಲಾಸ್ಟ್ಲಿ ದ ಕ್ವಶನ್ ನಂಬರ್ 38, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್, ನಿಮ್ಮ ಫೇವ್ರೇಟ್, ನಮ್ಮ ಫೇವ್ರೇಟ್ ಎಲ್ಲ. ಯಾವುದು? ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ. ಸೊ ಇಲ್ಲಿ ನೋಡಿ, ಈ ಫಿಗರ್ ಕೊಟ್ಟಿದ್ದಾನೆ. AB ಆ್ಯಂಡ್ RQ ಆರ್ ದ 2 ವರ್ಟಿಕಲ್ ಟವರ್ಸ್. AB ಮತ್ತು RQ ಏನಾಗಿದೆ, ವರ್ಟಿಕಲ್ ಟವರ್ಸು ಒಂದು ಗ್ರೌಂಡ್ ಮೇಲೆ ನಿಂತಿದೆ. ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಫ್ರಮ್ ದ ಟವರ್ ಕೊಟ್ಟಿದ್ದಾನೆ. ಫಿಗರ್ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಕ್ವಶನನ್ನು ನೋಡಬೇಕು, ಕ್ವಶನನ್ನು ಓದ್ತಾ ಇರಬೇಕು, ಫಿಗರನ್ನು ನೋಡ್ತಾ ಇರಬೇಕು, ಆವಾಗ ನಿಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಅಲ್ಟಿಮೇಟ್ಲಿ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದು, ಫೈಂಡ್ ದ ಹೈಟ್ ಆಫ್ ದ ಟವರ್ AB ಮತ್ತು RQ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಫೈಂಡ್ ದ ಲೆಂತ್ ಆಫ್ AP ಕೂಡ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಮಾಡ್ತೀರಾ ಸರ್? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದರೆ ಆಬ್ವಿಯಸ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫೈಂಡ್ ಔಟ್ ಮಾಡ್ತೀರಾ. ಆಪೋಸಿಟ್ ಬೈ ಅಡ್ಜಸೆಂಟ್ ಆಗಿರಲಿ, ಆಪೋಸಿಟ್ ಬೈ ಹೆಪೋಟಿನಸ್ ಆಗಿರಲಿ, ಯಾವ ಸೈಡ್ ಬೇಕು ಅಂತ ನೋಡಿ ಫೈಂಡ್ ಔಟ್ ಮಾಡ್ತೀರಾ. ಇಲ್ಲಿ ಆನ್ಸರ್ ಇದೆ, ನೋಡ್ಬೋದು ಎಲ್ಲರೂ ಕೂಡ. ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದರೆ ಇನ್ನೊಂದು ವಿಡಿಯೋ ನಾನು ಸಹ ನಿಮಗೋಸ್ಕರ ಮತ್ತೆ ಮಾಡ್ತೀನಿ, ಡೆಪ್ತಾಗಿ ಈ ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಕೀ ಆನ್ಸರ್ಸ್. ಆ್ಯಂಡ್ ಇದು ಒಂದೇ ಒಂದು ಮಾಡಲ್ ಪೇಪರ್ ಇರೋಂಥದ್ದು, ಎರಡನೇದು ಮಾಡಲ್ ಪೇಪರು ಕೂಡ ಇನ್ನೂ ಇದೆ. ಅದು ಕೂಡ ಬೇಕು ಅಂದರೆ ಕಮೆಂಟ್ ಮಾಡಲೇಬೇಕು ನೀವು, ಆವಾಗಲೇ ನಾನು ಮಾಡೋಕ್ಕೆ ಆಗೋಂಥದ್ದು. ಬಿಕಾಸ್ ಯುವರ್ ಕಮೆಂಟ್ಸ್ ಆರ್ ದ ಮೋಟಿವೇಶನ್ ಫಾರ್ ಮೀ ಟು ಮೇಕ್ ಫ್ಯೂ ಮೋರ್ ವಿಡಿಯೋಸ್ ಆ್ಯಂಡ್ ಸ್ಪೆಂಡ್ ಮೈ ಟೈಮ್ ಓವರ್ ಹಿಯರ್. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರೋಂಥದ್ದು, ಆ್ಯಕ್ಚುಲಿ ದ ಟೈಮ್ ಈಸ್ midnight 2 o'clock ಅಲ್ವಾ? ಸೊ midnight 2 o'clock ಕೂತ್ಕೊಂಡು ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ಎಕ್ಸಾಮ್ ಹತ್ತಿರ ಇದೆ, ಎಕ್ಸಾಮು ಕೂಡ ಅನೌನ್ಸ್ ಆಗಿದೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸ್ಕೋರ್ ಔಟ್ ಆ್ಯಂಡ್ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.